ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನೂಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ನಾರಾಯಣ ಪಂಡಿತಾಚಾರ್ಯರ ಅದ್ಭುತವಾದ ಒಂದು ಗ್ರಂಥ ಸಂಗ್ರಹ ರಾಮಾಯಣ. ಅದರಲ್ಲಿ ರಾಮದೇವರ ಚರಿತ್ರೆಗಳನ್ನು ಕೇಳಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿನ್ನೆಯ ದಿವಸ ಪ್ರಾರಂಭದಲ್ಲಿ ಹನುಮಂತ ದೇವರ ಪ್ರಾರ್ಥನೆ, ಮಧ್ವಾಚಾರ್ಯರ ಪ್ರಾರ್ಥನೆ, ಜೊತೆಗೆ ನಾರಾಯಣ ಪಂಡಿತಾಚಾರ್ಯರ ತಂದೆಗಳಾಗಿರತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಪ್ರಾರ್ಥನೆಗಳನ್ನು ನಾವು ಗಮನಿಸಿದ್ದೇವೆ. ಅದಾದ ನಂತರದಲ್ಲಿ ಸೃಷ್ಟಿಯ ಅನೇಕ ವಿಚಾರಗಳನ್ನು ತಿಳಿಸಿಕೊಂಡು ಸೂರ್ಯವಂಶದ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಅದರಲ್ಲಿ ಅಜ ಎಂಬತಕ್ಕಂತಹ ಒಬ್ಬ ರಾಜನಿಗೆ ದಶರಥ ತಾನು ಅವತಾರವನ್ನು ಮಾಡಿದ್ದಾನೆ. ದಶರಥನಿಗೆ ಅನೇಕ ವರ್ಷಗಳ ಕಾಲ ಸಂತಾನವೇ ಆಗಿಲ್ಲ. ಹೀಗಿದ್ದಾಗ ಸುಮಂತ ಎಂಬತಕ್ಕಂತಹ ತನ್ನ ಆಪ್ತನೊಂದಿಗೆ ವಿಚಾರವನ್ನು ಮಾಡ್ತಾ ಇದ್ದಾನೆ. ಸುಮಂತನನ್ನ ಕರೆದು ದಶರಥ ಹೇಳ್ತಾನೆ, ನನಗೆ ಮಕ್ಕಳಾಗಿಲ್ಲ, ಹಾಗಾಗಿ ನನಗೆ ಸಂತಾನ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಯಾಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಉತ್ತಮರಾದ ಬ್ರಾಹ್ಮಣರನ್ನ ನೀನು ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ಸುಮಂತ ಒಂದು ರಹಸ್ಯವನ್ನ ದಶರಥನಿಗೆ ಹೇಳ್ತಾನೆ. ನನಗೆ ಈ ವಿಚಾರವನ್ನ ಸನತ್ಕುಮಾರರು ನನಗೆ ಹೇಳಿದ್ರು, ಅದನ್ನ ಈ ಸಂದರ್ಭದಲ್ಲಿ ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ, ವಿಭಾಂಡಕ ಋಷಿಗಳ ಮಗ ಋಷ್ಯಶೃಂಗ ಅಂತ, ಅವರ ಸಾಮರ್ಥ್ಯ, ಅವರ ತಪಶಕ್ತಿ ಎಷ್ಟು ಅಂತಂದ್ರೆ, ಅವರು ಯಾವ ಪ್ರದೇಶದಲ್ಲಿ ಕಾಲಿಡುತ್ತಾರೆ ಅಲ್ಲಿ ಅತಿವೃಷ್ಟಿ ಅನ್ನೋದು ಇಲ್ವೇ ಇಲ್ಲ, ಮಳೆ ಬಂದಿಲ್ಲ ಅನ್ನೋ ಸಮಸ್ಯೆ ಬರೋದೇ ಇಲ್ಲ. ಅವರು ಕಾಲಿಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಸುಭಿಕ್ಷೆಯಿಂದ ಆ ದೇಶ ಸಂಪದ್ಭರಿತವಾಗಿ ಇರುತ್ತೆ. ಹಾಗಾಗಿ ಅಂತಹ ಆ ವಿಭಾಂಡಕ ಋಷಿಗಳ ಸಾರಥ್ಯದಲ್ಲಿ ನೀನು ಯಾಗವನ್ನು ಮಾಡಬೇಕು. ಜೊತೆಗೆ ಬ್ರಹ್ಮಪುತ್ರರಾಗಿರತಕ್ಕಂಥ ವಸಿಷ್ಠ ಋಷಿಗಳು ಇರುತ್ತಾರೆ. ಹೀಗೆ ವಿಭಾಂಡಕ ಋಷಿಗಳ ಮಕ್ಕಳಾಗಿರತಕ್ಕಂಥ ಋಷ್ಯಶೃಂಗರು, ಜೊತೆಗೆ ಬ್ರಹ್ಮದೇವರ ಪುತ್ರರಾಗಿರತಕ್ಕಂಥ ವಸಿಷ್ಠ ಋಷಿಗಳು, ಹೀಗೆ ಇವರಿಬ್ಬರೂ ಸೇರಿ ಒಂದು ಯಾಗವನ್ನ ಮಾಡಿಸ್ತಾರೆ. ಆ ಯಾಗದಲ್ಲಿ ಸಾಕ್ಷಾತ್ ಪರಮಾತ್ಮನೇ ರಾಮ ಎಂಬ ಹೆಸರಿನಿಂದ ಅವತಾರವನ್ನ ಮಾಡುತ್ತಾರೆ. ಸಮಯ ಬಂದಾಗ ದಶರಥನಿಗೆ ಈ ವಿಚಾರವನ್ನು ತಿಳಿಸು ಅಂತ ನನಗೆ ಅವರು ಹೇಳಿದ್ರು. ಹಾಗಾಗಿ ಈ ವಿಚಾರವನ್ನು, ಈ ಸಮಯ ಒದಗಿ ಬಂದಿದೆ, ಆದ್ದರಿಂದ ನಿನಗೆ ಈ ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದ್ದೇನೆ. ಹಾಗಾಗಿ ಋಷ್ಯಶೃಂಗರನ್ನ ಕರೆದುಕೊಂಡು ಬರಬೇಕು ಅಂತ ಹೇಳಿದಾಗ ಅದರಂತೆ ದಶರಥ ಋಷ್ಯಶೃಂಗರನ್ನ ಬರಮಾಡಿಕೊಂಡಿದ್ದಾನೆ. ಋಷ್ಯಶೃಂಗರು ಮತ್ತೆ ವಸಿಷ್ಠ ಋಷಿಗಳ ಅವರ ಆಧ್ವರ್ಯದಲ್ಲಿ ಯಾಗವನ್ನ, ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಲಿಕ್ಕೆ ತಾನು ಪ್ರಾರಂಭ ಮಾಡಿದ್ದಾನೆ.
ಉತ್ತಮವಾದ ರೀತಿಯಲ್ಲಿ ಆ ಯಾಗವನ್ನು ನೆರವೇರಿಸಿದಾಗ ಅದರಿಂದ ಯಜ್ಞ ಪುರುಷ ತಾನು ಹೊರಗಡೆ ಬಂದು ಪಾಯಸದ ಒಂದು ಪಾತ್ರೆಯನ್ನ ರಾಜನಿಗೆ ಕೊಡ್ತಾನೆ. ಆ ಪಾಯಸವನ್ನ 2 ಭಾಗವನ್ನಾಗಿ ಮಾಡಿ, ಅಂದ್ರೆ ಅರ್ಧರ್ಧ ಸಮಪಾಲನ್ನಾಗಿ ಮಾಡಿ, ಒಂದು ಭಾಗವನ್ನ ಕೌಸಲ್ಯಗೆ ತಾನು ಕೊಡುತ್ತಾನೆ. ಇನ್ನೊಂದು ಅರ್ಧ ಭಾಗದಲ್ಲಿ ಮತ್ತೆ ಅದನ್ನು ಅರ್ಧ ಮಾಡಿ ಒಂದು ಭಾಗವನ್ನ ಸುಮಿತ್ರಾದೇವಿಗೆ, ಇನ್ನು ಉಳಿದ ಒಂದು ಅರ್ಧ ಭಾಗದಲ್ಲಿ ಮತ್ತೆ ಅರ್ಧ ಮಾಡಿ ಒಂದನ್ನ ಕೈಕೇಯಿಗೆ, ಮತ್ತೆ ಇನ್ನೊಂದು ಅರ್ಧ ಭಾಗವನ್ನು ಮತ್ತೆ ಸುಮಿತ್ರೆಗೆ ಕೊಡುತ್ತಾನೆ. ಹೀಗೆ ಒಂದು ಪಾಯಸದ ಪಾತ್ರೆಯನ್ನು 4 ವಿಭಾಗವನ್ನಾಗಿ ಮಾಡಿ, ಒಂದು ಕೌಸಲ್ಯಗೆ, 2 ಬಾರಿ ಸುಮಿತ್ರೆಗೆ, 1 ಬಾರಿ ಕೈಕೇಯಿಗೆ, ಹೀಗೆ 3 ಜನರಿಗೆ ಪಾಯಸವನ್ನು ಕೊಟ್ಟಾಗ ಅಲ್ಲಿ ಅವತಾರ ಮಾಡಿರತಕ್ಕಂಥವರು 4 ಜನ, ರಾಮ, ಲಕ್ಷ್ಮಣ, ಭರತ ಮತ್ತೆ ಶತ್ರುಘ್ನ ಅಂತ. ನಾರಾಯಣ ಪಂಡಿತಾಚಾರ್ಯರಲ್ಲಿ ಅದನ್ನ ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾರೆ. ಅಲ್ಲಿ ಯಾರ್ಯಾರ ಅಂಶ ಇದೆ, ಯಾರ್ಯಾರು ಅವತಾರ ಮಾಡಿದ್ದು ಅನ್ನೋ ವಿಚಾರಗಳನ್ನೆಲ್ಲ ತಿಳಿಸ್ತಾ, ಸಾಕ್ಷಾತ್ ನಾರಾಯಣ ತಾನು ರಾಮನಾಗಿ ಅವತಾರವನ್ನು ಮಾಡ್ತಾನೆ. ರಾಮನ ಆಯುಧಗಳಾಗಿರತಕ್ಕಂತಹ ಶಂಖ ಚಕ್ರ ಎರಡೂ ಕೂಡ ಲಕ್ಷ್ಮಣ ಮತ್ತೆ ಭರತರಾಗಿ ಅವತಾರವನ್ನು ಮಾಡ್ತಾರೆ ಅಂತ ತಿಳಿಸಿಕೊಂಡು ಬರ್ತಾರೆ. ಇದರ ಜೊತೆಗೆ ಅವರಲ್ಲಿ 4 ಪರಮಾತ್ಮನ ಸನ್ನಿಧಾನ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಸ್ವಯಂ ಶ್ರೀರಾಮ, ಹೀಗೆ ಚತುರ್ಮೂರ್ತಿ ಆಗಿರತಕ್ಕಂತಹ ಪರಮಾತ್ಮ ಆ ಉಳಿದ 3ರಲ್ಲಿ ತನ್ನ ಸನ್ನಿಧಾನವನ್ನಿಟ್ಟು ವಾಸುದೇವ ರೂಪದಿಂದ ಪರಮಾತ್ಮ ತಾನು ರಾಮನಾಗಿ ಅವತಾರವನ್ನು ಮಾಡ್ತಾನೆ. ಹೀಗೆ ಇಷ್ಟು ವಿಚಾರಗಳನ್ನ ತಿಳಿಸ್ತಾರೆ. ಇಲ್ಲಿ 2 ಪೀಠಿಕೆಗಳನ್ನ ನಾರಾಯಣ ಪಂಡಿತಾಚಾರ್ಯರು ನಮಗೆ ಉಲ್ಲೇಖ ಮಾಡುತ್ತಾರೆ. ರಾಮ ಅವತಾರ ಮಾಡಲಿಕ್ಕೆ, ಪರಮಾತ್ಮ ರಾಮ ರೂಪದಿಂದ ಅವತಾರ ಮಾಡಲಿಕ್ಕೆ ಒಂದು ಪೀಠಿಕೆ, ಈಗ ನಾವು ನೋಡಿದ್ದು ದಶರಥನಿಗೆ ಎಷ್ಟೋ ವರ್ಷಗಳು ಸಂತಾನ ಆಗಿರೋದಿಲ್ಲ, ಹಾಗಾಗಿ ಸಂತಾನವನ್ನು ಪಡೆದುಕೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಗವನ್ನು ಮಾಡಿ ರಾಮದೇವರನ್ನು ಪಡೆದುಕೊಳ್ತಾನೆ. ಇದು ಸನತ್ ಕುಮಾರರು ಸುಮಂತನಿಗೆ ಹೇಳಿರತಕ್ಕಂಥ ಒಂದು ವಿಚಾರ. ಇದರ ಸಂದರ್ಭದಲ್ಲಿ ರಾವಣನ ಮತ್ತೆ ಕುಂಭಕರ್ಣ ಈ ಇಬ್ಬರು ರಾಕ್ಷಸರ ಉಪಟಳ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರ ಬಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇಗಿದ್ದಾನೆ ಅಂತಂದ್ರೆ, ಭತ್ತವನ್ನ ಒರಳಲ್ಲಿ ಹಾಕಿ ಕುಟ್ಟುತ್ತಾರಲ್ಲ, ಕುಟ್ಟಿದಾಗ ಅದು ಅವಲಕ್ಕಿಯಾಗಿ ಮಾರ್ಪಾಡಾಗತ್ತೆ. ಆ ರೀತಿಯಲ್ಲಿ ನಮ್ಮನ್ನೆಲ್ಲ ರಾವಣ ಕುಟ್ಟುತ್ತಾ ಇದ್ದಾನೆ, ನಾವು ಜರ್ಜರಿತರಾಗಿದ್ದೇವೆ, ಅವನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅವನ ಹಾವಳಿಯಾಗಿದೆ. ಅವನ ವಧೆಯನ್ನ ಮಾಡದೇ ಇದ್ದರೆ, ಅವನ ಸಂಹಾರವನ್ನ ಮಾಡದೇ ಇದ್ದರೆ ಬಹುಶಃ ಈ ಪ್ರಪಂಚವೇ ನಾಶ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಏನಾದರೂ ಮಾಡಿ ಇದಕ್ಕೆ ಉಪಾಯವನ್ನ ಹೇಳಬೇಕು. ಎಷ್ಟು ಅಂತಂದ್ರೆ, ಅವನ ಹಾವಳಿ ಎಲ್ಲ ರತ್ನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ರತ್ನ ಅಂತಂದ್ರೆ ಅದು ಸ್ತ್ರೀ ರತ್ನ. ಅಂತಹ ಸ್ತ್ರೀ ರತ್ನವನ್ನ ತಾನು ತನ್ನ ವಶದಲ್ಲಿ ತಗೊಳ್ತಾನೆ. ಅಂದ್ರೆ ಯಾರು ತನಗೆ ಬೇಕು, ಹೆಣ್ಣು ಮಕ್ಕಳು ಇಂಥವ್ರು ನನಗೆ ಬೇಕು ಅಂತ ಅವನ ಕಣ್ಣು ಬೀಳತ್ತೆ, ಅವ್ರು ಅವನ ಬಳಿಗೆ ಹೋಗ್ಬೇಕು. ಬಲಾತ್ಕಾರ ಮಾಡಿ ಆದರೂ ಅವನನ್ನ ತನ್ನ ವಶಕ್ಕೆ ತಾನು ಪಡೆದುಕೊಳ್ತಾನೆ. ಇದರ ಜೊತೆಗೆ ಜೀವಂತ ಇರತಕ್ಕಂತಹ ವ್ಯಕ್ತಿಗಳನ್ನೇ ಬಿಡುತ್ತಾ ಇಲ್ಲ ಅಂದ ಮೇಲೆ ಇನ್ನು ಜೀವ ಇಲ್ಲದೆ ಇರತಕ್ಕಂತಹ ಮುತ್ತು, ರತ್ನ, ಮಾಣಿಕ್ಯ, ಬೆಳ್ಳಿ, ಬಂಗಾರ, ರಥ ಯಾವುದನ್ನು ಬಿಡ್ತಾ ಇಲ್ಲ. ಕುಬೇರನಿಂದ ಆ ಪುಷ್ಪಕ ವಿಮಾನವನ್ನ ತಾನು ವಶ ಮಾಡಿಕೊಂಡಿದ್ದಾನೆ. ಅಷ್ಟ ದಿಕ್ಪಾಲಕರು ಯಾರಿದ್ದಾರೆ ಅವರ ಎಲ್ಲಾ ಸ್ಥಾನವನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಈ ರೀತಿಯಾಗಿ ಅವನ ಉಪಟಳ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹಾಗಾಗಿ ಏನಾದರೂ ಮಾಡಿ ಇದಕ್ಕೆ ಒಂದು ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರಲ್ಲಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆಯನ್ನ ಕೇಳಿ ಬ್ರಹ್ಮದೇವರು ಹೇಳ್ತಾರೆ, ನಮ್ಮನ್ನ ಹುಟ್ಟಿಸಿರುವಂತಹ ಪರಮಾತ್ಮ ಅವನು ಎಲ್ಲ ವಿಚಾರಗಳು ಅವನಿಗೆ ತಿಳಿದಿದೆ. ಹಾಗಾಗಿ ನಮಗೆ ಒಳಿತು ಯಾವುದೋ ಅದನ್ನ ಪರಮಾತ್ಮ ತಾನು ಮಾಡ್ತಾನೆ. ಈ ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬಂದ ಮಾತನ್ನ ಇಲ್ಲಿ ಸಂಗ್ರಹ ಮಾಡಿ ಆಚಾರ್ಯರು ಹೇಳ್ತಾರೆ, ಪರಮಾತ್ಮ ನಮಗೆ ಅತ್ಯಂತ ಪ್ರಿಯವಾದದ್ದನ್ನು ತಾನು ಮಾಡ್ತಾನೆ. ಆಚಾರ್ಯರು ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ ಅಂತ ಹೇಳ್ತಾರಲ್ಲ, ಅದರ ವಿವರಣೆಯನ್ನು ನಾವಿಲ್ಲಿ ಕಾಣಬಹುದು. ಪರಮಾತ್ಮ ನಮಗೆ ಇಷ್ಟವಾದದ್ದನ್ನ ಮಾಡ್ತಾನೆ ಅಂತ ಆಚಾರ್ಯರು ಒಂದು ಮಾತಲ್ಲಿ ಹೇಳಿದ್ದಾರೆ.
ಹಾಗಾದ್ರೆ ನಮಗೆ ಇಷ್ಟವಾದದ್ದು ಯಾವುದು ಅಂತ ವಿಚಾರ ಮಾಡ್ಲಿಕ್ಕೆ ಹೊರಟಾಗ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಬೇರೆ ಬೇರೆ ಶಾಸ್ತ್ರದಲ್ಲೂ ಹೇಳಿದ್ದಾರೆ, ಅದೇ ಮಾತನ್ನು ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ನಮಗೆ ಇಷ್ಟವಾದದ್ದು ಯಾವುದು ಅಂತಂದ್ರೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ ಎಂಟು ಕಾರ್ಯಗಳನ್ನು ದೇವರು ಮಾಡ್ತಾನೆ. ಇದು ತನಗೋಸ್ಕರ ತಾನು ಮಾಡುವಂಥದ್ದಲ್ಲ, ನಮಗೆ ಇಷ್ಟವಾದದ್ದು ಆದ್ದರಿಂದ ತಾನು ಮಾಡ್ತಾನೆ. ಇದರಲ್ಲಿ ಸೃಷ್ಟಿ, ನಾವು ಹುಟ್ಟಬೇಕು ಅಂತ ಅಪೇಕ್ಷೆ ಇದೆ. ಸ್ಥಿತಿ, ರಕ್ಷಣೆ ಆಗಬೇಕು ಅಂತ ಇನ್ನೂ ಅಪೇಕ್ಷೆ ಇದೆ. ಇವೆರಡನ್ನು ನಾವು ಒಪ್ಕೊಳ್ತೀವಿ. ಆಮೇಲೆ ಜ್ಞಾನ, ಮೋಕ್ಷ, ಇದನ್ನ ಅಪೇಕ್ಷೆ ಪಡ್ತೀವಿ ಸರಿ. ಆದರೆ ಸಂಹಾರ, ನಿಯಮನ, ಅಜ್ಞಾನ, ಬಂಧ, ಈ ನಾಲ್ಕು ನಮಗೆ ಯಾಕೆ ಇಷ್ಟ ನಮಗೆ ಅರ್ಥನೇ ಆಗೋದಿಲ್ಲ. ನಮಗೆ ಇಷ್ಟವಾದದ್ದು ಈ ಎಂಟು ಕೂಡ, ಅದರಲ್ಲಿ ನಾಲ್ಕು ನಮಗೆ ಇಷ್ಟ ಅನ್ನೋದನ್ನು ನಾವು ಅಂಗೀಕಾರ ಮಾಡ್ತೀವಿ. ಆದರೆ ಇನ್ನ ನಾಲ್ಕು ನಮಗೆ ಇಷ್ಟ ಅನ್ನೋದು ಹೇಗೆ, ಅದು ನಮಗೆ ಕಷ್ಟ ಆಗ್ತಾ ಇದೆಯಲ್ಲ ಅಂತ. ಆದರೆ ಸರಿಯಾಗಿ ವಿಚಾರ ಮಾಡಿದ್ರೆ ಆ ನಾಲ್ಕು ನಮಗೆ ಇಷ್ಟನೇ. ಈ ಚಿಕ್ಕ ಉದಾಹರಣೆಯನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಏನಾದರೂ ತೊಂದರೆಗಳಾದಾಗ, ಆ ಅನಾರೋಗ್ಯದ ತೊಂದರೆಗಳೇನಾದರೂ ಆದಾಗ ಅವರಿಗೆ ಏನು ಮಾಡ್ತಾರೆ ಅಂತಂದ್ರೆ, ಏನಾದರೂ ಔಷಧಿಗಳನ್ನು ಕೊಡಬೇಕು ಅಂತಿದ್ದಾಗ ಅವರಿಗೆ ಕಹಿ ಆಗತ್ತೆ ಅಂತ ಗೊತ್ತಿರುತ್ತೆ. ಮೇಲ್ನೋಟಕ್ಕೆ ನನಗೆ ಅದು ಇಷ್ಟ ಇಲ್ಲ, ಮಕ್ಕಳಿಗೆ ಅದು ಇಷ್ಟ ಆಗೋದಿಲ್ಲ. ಯಾಕೆ? ಕಹಿ ಆಗತ್ತೆ, ಅದನ್ನ ನುಂಗ್ಲಿಕ್ಕಾಗೋದಿಲ್ಲ, ಗಂಟಲಲ್ಲಿ ಸಿಕ್ಕಾಕೊಳ್ಳುತ್ತೆ, ಈ ಮುಂತಾದ ಅನೇಕ ಕಾರಣಗಳಿಂದ ಆ ಮೇಲ್ನೋಟಕ್ಕೆ ಅವರಿಗೆ ಅದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಆದರೆ ಅಂತಹ ಆ ಔಷಧಿಯನ್ನು ಸ್ವೀಕಾರ ಮಾಡಿದಾಗ ನಮ್ಮ ದೇಹದಲ್ಲಿ ಇರುವಂತಹ ರೋಗಗಳೆಲ್ಲವೂ ಕೂಡ ದೂರ ಆಗುತ್ತೆ. ಹಾಗಾದ್ರೆ ಮೇಲ್ನೋಟಕ್ಕೆ ಅದು ನಮಗೆ ಇಷ್ಟ ಅಂತ ಕಾಣ್ತಾ ಇಲ್ಲ, ಆದರೆ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಒಳಿತಾದ್ರಿಂದ ಅದು ಇಷ್ಟ. ಹೇಗೋ ಅದೇ ರೀತಿಯಲ್ಲಿ ಸಂಹಾರ, ನಿಯಮನ, ಅಜ್ಞಾನ, ಬಂಧ, ಈ ನಾಲ್ಕು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಇಷ್ಟ ಆಗಿದೆ, ನಮ್ಮ ಏಳಿಗೆಗೆ ಕಾರಣ ಆಗತ್ತೆ. ಆದ್ದರಿಂದ ಇದನ್ನ ನಮಗೆ ಇಷ್ಟವಾದದ್ದು ಅಂತ ದೇವರು ನಮಗೆ ಇದನ್ನೆಲ್ಲ ಮಾಡ್ತಾನೆ. ಸಂಹಾರ, ನಾವಂದುಕೊಂಡದ್ದು ಸಂಹಾರ ಅಂದ್ರೆ ಮರಣ. ಇವತ್ತು ಯಾರಿಗೂ ಸಾಯಬೇಕು ಅನ್ನೋ ಅಪೇಕ್ಷೆ ಇಲ್ಲ. ಪುರಾಣಗಳಲ್ಲಿ ಅನೇಕ ಕಡೆ ಅದನ್ನ ಗಮನಿಸ್ತೇವೆ. ಹಂದಿಯಾಗಿ ಹುಟ್ಟಿರ್ತಾನೆ, ಅವನಿಗೆ ತಂದೆಗೆ ಗೊತ್ತಿರುತ್ತೆ, ಮಗನನ್ನು ಕರೆದು ಹೇಳ್ತಾನಂತೆ, ನೋಡು ಮುಂದಿನ ಜನ್ಮ ನಂದು ಹಂದಿ ಆಗುವಂಥ ಒಂದು ಪ್ರಾರಬ್ಧ ಇದೆ, ಹಾಗಾಗಿ ನಾನು ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟುತ್ತೀನಿ. ನಾನು ಹಂದಿಯಾಗಿ ಹುಟ್ಟು ಬಂದಾಗ ಅದರಲ್ಲಿ ಜೀವನ ನಡೆಸಬೇಕು, ಹಂದಿಯ ಶರೀರದಲ್ಲಿ ಇರಬೇಕು ಅಂದ್ರೆ ತುಂಬಾ ಅಸಹ್ಯವಾದದ್ದು. ಹೇಸಿಗೆಯನ್ನೆಲ್ಲ ತಿನ್ನುತ್ತೆ, ಚರಂಡಿಯಲ್ಲೇ ಮಲಗತ್ತೆ, ಶುದ್ಧತೆ ಇಲ್ಲ. ಆದ್ರಿಂದ ನಾನು ಯಾವಾಗ ಹಂದಿಯ ಜನ್ಮದಲ್ಲಿ ಬರುತ್ತೇನೋ ಅವಾಗ ನನ್ನನ್ನು ಗುರುತಿಸ್ಬಿಟ್ಟು ನನ್ನನ್ನು ಸಂಹಾರ ಮಾಡಿಬಿಡು, ಹಂದಿಯ ಜನ್ಮ ಕಳಿಯತ್ತೆ ಅಂತ ತಂದೆ ಹೇಳ್ತಾನೆ. ಅಲ್ಲ, ಹಂದಿಯಾಗಿ ನೀನು ಬಂದ್ರೆ ನೀನೇ ಹಂದಿಯಾಗಿ ಬಂದಿದೆ ಅಂತ ನಂಗೆ ಹೇಗೆ ಗೊತ್ತಾಗಬೇಕು? ಇಲ್ಲ, ಅದಕ್ಕೆ ಅವನೊಂದು ಗುರುತು ಹೇಳ್ತಾನೆ. ಒಂದು ಕೋಡ್ ಇರುತ್ತೆ, ನನ್ನ ತಲೆ ಮೇಲೆ ಒಂದು ಕೋಡ್ ಇರುತ್ತೆ. ಹಾಗಾದ್ರೆ ಕೋಡ್ ಇರುವಂತಹ ಹಂದಿ ಬಂದಿದೆ ಅಂತಂದ್ರೆ ಅದು ನಾನೇ ಅಂತ ತಿಳ್ಕೊ, ನಾನು ಕಂಡ ಕೂಡಲೇ ನನ್ನನ್ನ ಹಾಗೆ ಸಂಹಾರ ಮಾಡಿಬಿಡು ಅಂತ ಹೇಳ್ತಾನೆ. ಸ್ವಲ್ಪ ದಿನಗಳ ಆದ ಮೇಲೆ ಅವನು ಮರಣವನ್ನು ಹೊಂದಿ ಹಂದಿಯಾಗಿ ಹುಟ್ಟುತ್ತಾನೆ. ಅಲ್ಲಲ್ಲಿ ತಿರುಗಾಡಿ ಅವನ ಮಗನ ಮನೆ ಹತ್ರಕ್ಕೆ ಬರ್ತಾನೆ. ಬಂದಾಗ ನೋಡ್ತಾನೆ, ಹಂದಿ ನೋಡ್ದ, ಅದಕ್ಕೆ ಕೋಡಿದೆ. ಹಾಗಾದ್ರೆ ನನ್ನ ತಂದೆ ಹೇಳಿದ ಹಂದಿ ಇದೆ, ಹಾಗಾದ್ರೆ ನನ್ನ ತಂದೆಯೇ ಹಂದಿಯಾಗಿ ಬಂದಿದ್ದಾನೆ, ಇದನ್ನ ಸಂಹಾರ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಬಂಡೆ ಕಲ್ಲು ತಗೊಂಡು ಎತ್ತಿ ಹಾಕಬೇಕು ಅಂತಿದ್ದಾಗ ಹಂದಿ ಮಾತಾಡೋದು ಪ್ರಾರಂಭ ಮಾಡ್ತಾನೆ. ಹಾಕಬೇಡ, ನನ್ನನ್ನು ಸಾಯಿಸಬೇಡ, ಈ ದೇಹ ನನಗೆ ಎಷ್ಟೋ ಚೆನ್ನಾಗಿದೆ, ನಾನು ಆರಾಮಾಗಿದ್ದೀನಿ ಇದರಲ್ಲಿ. ಅಂದ್ರೆ ಯಾರಿಗೂ ಕೂಡ ನಾನು ಸಾಯಬೇಕು ಅನ್ನೋ ಯೋಚನೆನೇ ಬರೋದಿಲ್ಲ. ನಾನು ಯಾವಾಗ್ಲೂ ಇರಬೇಕು, ನಾನು ಯಾವಾಗ್ಲೂ ಇರ್ತೀನಿ ಅನ್ನೋ ಭ್ರಮೆಯಲ್ಲಿ ನಾವು ಬದುಕ್ತಾ ಇರ್ತೀವಿ. ಹಾಗಾದ್ರೆ ಎಲ್ಲರಿಗೂ ಇಷ್ಟ ಇಲ್ಲದೆ ಇರುವಂತಹದ್ದು ಸಂಹಾರ. ಇದನ್ನ ಯಾಕೆ ನಮ್ಗೆ ಇಷ್ಟವಾದದ್ದು ಅಂತ ಕರೀತಾರೆ ಅಂದ್ರೆ, ನಾವು ಅರ್ಥ ಮಾಡಿಕೊಳ್ಬೇಕು. ಸಂಹಾರ ಅಂದರೆ ಟೀಕಾಕೃತ್ಪಾದರು ತತ್ವನಿರ್ಣಯದ ಮಂಗಳಾಚರಣೆಯಲ್ಲಿ ಹೇಳ್ತಾರೆ, ಮರಣ ಅಂದ್ರೆ ಏನು, ಲಯ ಅಂದ್ರೆ ಏನು, ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೀಚ ಯಹ. ಅಂದ್ರೆ ಸ್ವಾಪ ಪ್ರಾಪಯತಿ ಅಂದ್ರೆ ನಿದ್ರೆ ಬರುವಂತೆ ಮಾಡುತ್ತಾನೆ, ಇದೇ ಮರಣ. ಲಯ ಅಂದ್ರೆ ಮತ್ತೇನಲ್ಲ, ಈ ದೇಹದಿಂದ ನಮ್ಮನ್ನ ಬೇರ್ಪಡಿಸಿ ತನ್ನ ಉದರದಲ್ಲಿ ಇಟ್ಟುಕೊಂಡು ತಾನು ಸುಖವಾದ ನಿದ್ರೆಯನ್ನು ಕೊಡುತ್ತಾನೆ, ಇದನ್ನೇ ಲಯ ಅಂತ ಕರೀತಾರೆ.
ಹಾಗಾದ್ರೆ ಇಂಥ ನಿದ್ರೆ ಯಾರಿಗೆ ಬೇಡ? ಅದರಲ್ಲಿ ಹೇಳಿ ಕೇಳಿ ಈಗ ಧನುರ್ಮಾಸ ಬೇರೆ, ಬೆಳಗ್ಗೆ ಬೇಗ ಏಳಬೇಕು, ಪೂಜೆಯನ್ನೆಲ್ಲ ಮುಗಿಸ್ಬೇಕು. ಇನ್ನು ಮಲಗಿರ್ಬೇಕು ಅಂತಾನೆ ಅಪೇಕ್ಷೆ ಇರುತ್ತೆ ಹೊರತು ಬೇಗ ಏಳಬೇಕು ಅಥವಾ ಯಾರಾದರೂ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಒಂದು 5 ನಿಮಿಷ, ಒಂದು 50 ನಿಮಿಷ ಕಳೆದಿರುತ್ತೆ. ಹಾಗಾದ್ರೆ ಈ ರೀತಿಯಾದ ಮನಸ್ಥಿತಿ ನಮ್ದು. ಹಾಗಾದ್ರೆ ನಿದ್ದೆ ಎಲ್ಲರಿಗೂ ಬೇಕಾಗಿರುವಂಥದ್ದು. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ. ದೇವರ ಬಗ್ಗೆ ನೀವು ಭಕ್ತಿಯನ್ನು ಮಾಡಬೇಕು. ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು ಅಂದ್ರೆ ಅರ್ಥ ಏನು? ದೇವರ ಬಗ್ಗೆ ತಿಳಿದುಕೊಂಡು ಅವನಲ್ಲಿ ಮಹತ್ವದ ಬುದ್ಧಿಯನ್ನು ಪಡೆದುಕೊಂಡು ದೇವರು ನಮಗಿಂತಲೂ ಎತ್ತರದಲ್ಲಿದ್ದಾನೆ ಅನ್ನೋ ಬುದ್ಧಿಯನ್ನು ತಂದುಕೊಂಡು ಅವನಲ್ಲಿ ಸ್ನೇಹವನ್ನು ಮಾಡಬೇಕು. ಇದನ್ನ ಭಕ್ತಿ ಎಂದು ಕರೀತಾರೆ. ಹಾಗಾದ್ರೆ ದೇವರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತಂದ್ರೆ ನಾವು ನೋಡಿಲ್ಲ, ಹಾಗಾದ್ರೆ ಯಾರಾದ್ರೂ ಹೇಳಿದ್ದನ್ನು ಕೇಳಬೇಕು. ಹಾಗಾದ್ರೆ ದೇವರಲ್ಲಿ ಸ್ನೇಹ ಮೂಡಬೇಕು ಅಂದ್ರೆ ದೇವರು ನನಗೇನು ಮಾಡಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ದೇವರು ಪಕ್ಕದ ಮನೆಯವರಿಗೆ ಏನು ಮಾಡಿದ್ದಾನೆ ಅಂತ ಕೇಳಿದಾಗ ದೇವರಲ್ಲಿ ಮೂಡುವ ಭಕ್ತಿಗೂ ನನಗೆ ದೇವರು ಏನು ಮಾಡಿದ್ದಾನೆ ಅಂತ ತಿಳಿದಾಗ ದೇವರಲ್ಲಿ ಮೂಡುವಂತಹ ಭಕ್ತಿಗೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ವೇದವ್ಯಾಸ ದೇವರು ದೇವರಲ್ಲಿ ಭಕ್ತಿ ಬರಬೇಕು ಅಂತಾದರೆ ನಮಗೇನು ಮಾಡಿದ್ದಾನೆ ಅನ್ನೋದನ್ನು ತಿಳಿಸ್ಲಿಕ್ಕೆ ದೇವರು ನಮಗೆ ನಿದ್ದೆಯನ್ನು ಕೊಡುತ್ತಾನೆ. ಇದು ಅವನ ಒಂದು ದೊಡ್ಡ ಗುಣ ಅಂತ ವರ್ಣನೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಯಾಕೆ ಇಷ್ಟು ನಿದ್ದೆಯಲ್ಲಿ ಏನಿದೆ ಅಂತ ವಿಚಾರ ಮಾಡ್ಲಿಕ್ಕೆ ಹೊರಟ್ರೆ ಅದನ್ನ ದಿನಗಟ್ಲೆ ಅದನ್ನ ವಿಚಾರ ಮಾಡ್ತಾ ಹೋಗ್ಬೋದು. ಟೀಕಾರಾಯರು ಹೇಳಿದ್ದು ಶ್ರಮಾಪಹೃತಯೇ, ಇಡೀ ಜನ್ಮದಲ್ಲಿ ಅನುಭವಿಸಿರತಕ್ಕಂಥ ಶ್ರಮ ಏನಿದೆಯಲ್ವಾ, ಆ ಶ್ರಮವನ್ನ ಪರಿಹಾರ ಮಾಡಲಿಕ್ಕೆ ಈ ದೇಹದಿಂದ ನಮ್ಮನ್ನ ಬೇರು ಮಾಡಿ ನಿದ್ದೆಯನ್ನು ಕೊಡುತ್ತಾನೆ. ಇದನ್ನೇ ಲಯ ಅಂತ ಕರೀತಾರೆ. ಹಾಗಾದ್ರೆ ಇಂತಹ ಸಂಹಾರ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಹಾಗಾಗಿಯೇ ದಿನನಿತ್ಯದಲ್ಲಿ ನಿದ್ದೆ ಅನ್ನೋ ಒಂದು ವ್ಯವಸ್ಥೆಯನ್ನು ದೇವರು ಮಾಡಿದ್ದಾನೆ. ಇವತ್ತು ನಿದ್ದೆ ಇಲ್ಲ ಅಂತಾದ್ರೆ ಎಷ್ಟು ತೊಂದರೆ ಆಗ್ತಾ ಇದೆ. ಇಡೀ ದಿನದಲ್ಲಿ ಎಷ್ಟು ದುಡಿದು ಸಿಕ್ಕಾಪಟ್ಟೆ ಶ್ರಮ ಆಗಿದೆ, ತುಂಬಾ ಶ್ರಮ ಆಗಿದೆ. ಇದಕ್ಕೆ ನಾವೇನ್ ಮಾಡ್ತೀವಿ? ಇವತ್ತು ತುಂಬಾ ನನಗೆ ಏನೋ ಇದಾಗಿದೆ, ತೊಂದರೆ ಆಗಿದೆ, ಒಂದು 5 ನಿಮಿಷ ಮಲಗ್ತೀನಿ ಅಥವಾ ಇವತ್ತು ಸ್ವಲ್ಪ ಬೇಗ ಮಲಗ್ತೀನಿ ಅಂತ ಹೇಳಿ ಮಲಗ್ತೀವಿ. ಕಾರಣ ಏನು ಅಂದ್ರೆ ನಾವು ಮಲಗಿದಾಗ ನಮ್ಮ ದೇಹಕ್ಕೆ ಆದ ತೊಂದರೆಗಳೇನಿದೆ, ತಾಪ ಏನಿದೆ, ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಮಾರನೇ ದಿವಸ ಇನ್ನು ಇದರಷ್ಟು 10 ಪಟ್ಟ ಕೆಲಸ ಮಾಡುವಷ್ಟು ಲವಲವಿಕೆ ನಮಗೆ ಬರುತ್ತೆ. ಹಾಗಾದ್ರೆ ನಮ್ಮ ಶ್ರಮವನ್ನ ಪರಿಹಾರ ಮಾಡೋದು ಅದು ಸ್ವಾಪ. ಇದು ಚಿಕ್ಕ ಸ್ವಾಪ ಆದರೆ ಇಡೀ ಜನ್ಮದಲ್ಲಿ ಆದ ತಾಪವನ್ನ ಪರಿಹಾರ ಮಾಡ್ಲಿಕ್ಕಿರುವಂತಹದ್ದು ಅದು ಸಂಹಾರ. ಹಾಗಾದ್ರೆ ಈ ಕಾರಣದಿಂದ ಮೇಲ್ನೋಟಕ್ಕೆ ಔಷಧಿಯಂತೆ ನಮಗೆ ಅದು ಕಹಿಯಾಗಿ ಕಂಡರೂ ನಮ್ಮ ಆರೋಗ್ಯಕ್ಕೆ, ನಮ್ಮ ಏಳಿಗೆಗೆ ಅದು ಪೂರಕ ಆದ್ದರಿಂದ ಅದನ್ನ ದೇವರು ಮಾಡ್ತಾನೆ. ಹಾಗಾಗಿ ಅಸ್ಮದಿಷ್ಟೈಕ ಕಾರ್ಯಾಯ. ಈ ಥರದ್ದು ಅಜ್ಞಾನವೂ ಹೌದು. ಇವತ್ತು ಒಂದು ವೇಳೆ ನಾವು ಏನಾದರೂ ಮನೆಯಲ್ಲಿ ತೊಂದರೆಯಾಗಿದೆ ಅಂತಂದ್ರೆ ಜ್ಯೋತಿಷ್ಯರ ಹತ್ರ ಹೋಗಿ ಅವ್ರನ್ನ ಕೇಳ್ತೀವಿ, ಮುಂದಿನ ಭವಿಷ್ಯ ಏನು ಅಂತ. ಆ ಜ್ಯೋತಿಷ್ಯದಲ್ಲಿ ನಮ್ಮ ಗ್ರಹಗತಿಗಳು ಚೆನ್ನಾಗಿತ್ತು ಅಂತಾದ್ರೆ ಮುಂದೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಗ್ರಹಗತಿಗಳು ವ್ಯತ್ಯಾಸ ಇತ್ತು ಅಂತಾದ್ರೆ ನಿಮ್ಗೆ ಇಂಥ ತೊಂದರೆ ಆಗತ್ತೆ, ನಿಮ್ಗೆ ಇಷ್ಟು ಅಪಘಾತ ಆಗತ್ತೆ, ಇಷ್ಟು ಅಪಮೃತ್ಯು ಇದೆ, ಹಂಗಿದೆ ಹಿಂಗಿದೆ. ಯಾವುದ್ಯಾವುದೋ ಜನ್ಮದ್ದಲ್ಲ, ಇದೇ ಜನ್ಮದ ಮುಂದಿನ ಕೆಲವು ಘಟನೆಗಳನ್ನ ವಿಚಾರ ಮಾಡಿದ್ರೆ ನಮಗೆ ತಲೆಬಿಸಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಅಂಥದ್ದು ಅನೇಕ ಜನ್ಮಗಳಲ್ಲಿ ಬಂದಿದ್ದೇವೆ. ಎಲ್ಲಾ ಯೋನಿಗಳಲ್ಲೂ ಒಂದೊಂದು ಬಾರಿ ಹುಟ್ಟಿದ್ದೇವೆ ಅಂತಂದ್ರು 84 ಲಕ್ಷ ಬಾರಿ ಆದ್ರೂ ನಾವು ಹುಟ್ಟಿರ್ಲೇಬೇಕು. ಹಾಗಾದ್ರೆ ಆ ಎಲ್ಲಾ ದೇಹದಲ್ಲಿ ಎಷ್ಟೆಷ್ಟು ಪಾಪಗಳನ್ನ ಮಾಡಿದ್ದೇವೋ ಗೊತ್ತಿಲ್ಲ. ಅದರಲ್ಲಿ ಮನುಷ್ಯರಾಗಿ ಎಷ್ಟು ಸಲ ಹುಟ್ಟಿದ್ದೇವೋ ಅದು ಗೊತ್ತಿಲ್ಲ. ಮನುಷ್ಯನಾದ ವ್ಯಕ್ತಿ 14 ವರ್ಷ ಕಳೆದಿದೆ ಅಂತಾದರೆ ಒಂದು ದಿನದಲ್ಲಿ ಕಡಿಮೆ ಅಂದ್ರೆ ಕನಿಷ್ಠ ಪಕ್ಷ 10 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮಗಳನ್ನು ತಾನು ಮಾಡ್ತಾನೆ. ಇದು ಮನುಷ್ಯನ ದೇಹದಲ್ಲಿ ಮಾಡುವಂತ. ಹಾಗಾದ್ರೆ ಎಷ್ಟು ಪಾಪಗಳನ್ನು ನಾವು ಮಾಡಿದ್ದೇವೋ ಗೊತ್ತಿಲ್ಲ. ಹಾಗಾದ್ರೆ ಈ ಎಲ್ಲಾ ಪಾಪಗಳ ತಿಳುವಳಿಕೆ ನಮಗಿದೆ ಅಂತಾದರೆ ನಾವು ಸುಖವಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯನಾ? ಮನೆಯಲ್ಲಿ ಊಟ ಕೂತಿದ್ದೇವೆ, 10 ಜನ್ಮದ ಸ್ಮರಣೆ ಒಟ್ಟಿಗೆ ನಮ್ಮ ತಲೆಗೆ ಬಂತು ಅಂತಾದ್ರೆ ಒಂದು ತುತ್ತು ಬಾಯಲ್ಲಿ ಇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇದು ಯಾವುದೂ ಕೊಡದೆ ನಮಗಿದು ಯಾವುದರ ಅರಿವು ಬರದಂತೆ ಅಜ್ಞಾನವನ್ನು ಕೊಟ್ಟು ನಮ್ಮ ದೇಹಕ್ಕೆ, ಬುದ್ಧಿಗೆ, ತಲೆಗೆ ಆಗಬಹುದಾದ ತಾಪ ಏನಿದೆಯಲ್ಲ ಅದನ್ನ ಪರಿಹಾರ ಮಾಡಿದ್ದಾನೆ. ಹಾಗಾಗಿ ಅಸ್ಮದಿಷ್ಟೈಕ ಕಾರ್ಯಾಯ, ನಮಗೆ ಇಷ್ಟವಾದದ್ದನ್ನೇ ತಾನು ಮಾಡಿದ್ದಾನೆ.
ಬಂಧ, ಬಂಧನದಲ್ಲಿ ಇಡೋದು. ಇವತ್ತು ಒಂದಷ್ಟು ಸಮಾಜ ಒಂದು ಆರೋಗ್ಯದ ರೀತಿಯಲ್ಲಿದೆ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ ಈ ಬಂಧ. ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆಗೆ ಒಳಪಡಿಸ್ತಾರೆ, ನಾವು ಬಂಧನಕ್ಕೆ ಒಳಗಾಗಬೇಕಾಗತ್ತೆ ಅನ್ನೋ ಒಂದು ಕಾನೂನು ಇರೋದರಿಂದ ಇವತ್ತು ಸ್ವಲ್ಪ ಮಟ್ಟಿಗಾದರೂ ಆ ಜನರು ನೆಮ್ಮದಿಯಿಂದ ಜೀವನ ನಡೆಸಲಿಕ್ಕೆ ಸಾಧ್ಯತೆ ಇದೆ. ಯಾರಿಗೇನು ಬೇಕಾದರೂ ಮಾಡಬಹುದು, ಯಾವ ಶಿಕ್ಷೆ ಇಲ್ಲ, ಯಾವ ನೀತಿ ನಿಯಮಗಳಿಲ್ಲ, ಅವರು ಸ್ವಚ್ಛಂದವಾಗಿ ತಾವು ಪ್ರವೃತ್ತಿಯನ್ನು ಮಾಡಬಹುದು ಅಂತ ಇದ್ರೆ ಯಾರು ಬಲಿಷ್ಠರಿರ್ತಾರೋ ಅವರು ದುರ್ಬಲರನ್ನು ಹೊಡೆದು ಅವರನ್ನು ಹಿಂಸೆ ಮಾಡಿ ತಾವು ಜೀವನ ನಡೆಸ್ತಾರೆ. ಅವರಿಗಿಂತಲೂ ಬಲಿಷ್ಠರು ಬಂದ್ರೆ ಅವರಿಗೆ ತೊಂದರೆ ಆಗತ್ತೆ. ಹಾಗಾದ್ರೆ ಪರಸ್ಪರವಾಗಿ ಹಿಂಸೆಗಳೇ ಇದರಿಂದ ಪ್ರಾರಂಭ ಆಗತ್ತೆ ಬಿಟ್ರೆ ಇದರಿಂದ ಜನರಿಗಂತೂ ಒಳಿತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನರು ನಮಗೆ ಬಂಧನಕ್ಕೊಳಗಾಗ್ತೇವೆ, ನಾವು ಇನ್ನೂ ಈ ಸಂಸಾರದಲ್ಲಿ ಸಿಕ್ಕಾಕೊಳ್ತೇವೆ, ನಮಗೆ ಯಮಲೋಕದಲ್ಲಿ ಶಿಕ್ಷೆ ಆಗತ್ತೆ, ಅಲ್ಲಿ ಬಂಧನಕ್ಕೆ ಸಿಕ್ಕಾಕೊಳ್ಬೇಕಾಗತ್ತೆ ಅನ್ನೋ ಒಂದು ಭಯ ಇದೆಯಲ್ಲ, ಈ ಕಾರಣದಿಂದಲೇ ಸ್ವಲ್ಪ ಮಟ್ಟಿಗಾದರೂ ಇವತ್ತು ಸಮಾಜದಲ್ಲಿ ಶಾಂತಿಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಈ ಬಂಧನವು ಒಂದು ರೀತಿಯಲ್ಲಿ ನಮಗೆ ಒಳಿತೆ, ಅದು ಅತಿ ಆಗಬಾರದು, ಎಷ್ಟು ಬೇಕೋ ಅಷ್ಟು. ಇನ್ನ ನಿಯಮನ ಕಂಟ್ರೋಲ್ ಮಾಡೋದು. ಇವತ್ತು ಮನೆಯಲ್ಲಿ ಬಲ್ಬ್ ಹಾಕ್ಕೊಳ್ತೀವಿ, ಹಿಂದೆಲ್ಲ ದೀಪ ಹಚ್ಕೊಳ್ಳೋರು, ಇವಾಗ ನಾವು ಬಲ್ಬ್ ಹಾಕ್ಕೊಳ್ತೀವಿ. ಅದರಲ್ಲಿ ಒಂದಷ್ಟು ಶಕ್ತಿ ಸಾಮರ್ಥ್ಯಗಳಿರುತ್ತೆ. ವ್ಯಾಟ್ಸ್ ಅಂತ ಕರೀತಾರೆ, 20 ವ್ಯಾಟ್ಸ್ ಬಲ್ಬು, 60 ವ್ಯಾಟ್ಸ್ ಹೀಗೆಲ್ಲ ಕರಿತೀವಿ. ಮನೆಯಲ್ಲಿ ಕರೆಂಟ್ ಸ್ವಿಚ್ ಹಾಕಿದ ತಕ್ಷಣ 40 ಕ್ಯಾಂಡಲ್ ಬಲ್ಬಲ್ಲಿ 60 ಕ್ಯಾಂಡಲ್ ಅಷ್ಟು ಲೈಟ್ ಪಾಸ್ ಆದ್ರೆ, ಕರೆಂಟ್ ಪಾಸ್ ಆದ್ರೆ ಏನು ಮಾಡ್ತೀವಿ? ತಕ್ಷಣ ಆಫ್ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಯಾಕೆ ಕಂಟ್ರೋಲ್ ಮಾಡ್ತೀವಿ? ಅದರ ಶಕ್ತಿ ಎಷ್ಟಿದೆಯೋ ಅದನ್ನು ಮೀರಿ ಅದರಲ್ಲಿ ವಿದ್ಯುತ್ ಪ್ರಸರಣ ಆದರೆ ಆ ಬಲ್ಬ್ ಏನಿದೆಯಲ್ಲ ಅದೇ ಒಡೆದು ಹೋಗ್ಬಿಡತ್ತೆ. ಹಾಗೆ ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ನಾವು ತುಂಬಿಕೊಂಡರೆ ನಮಗೆ ಒಳಿತಿದೆ. ಅದಕ್ಕಿಂತಲೂ ಜಾಸ್ತಿ ಆದ್ರೆ ಅದು ಸೋರೋಗುವಂತಹ ಸಾಧ್ಯತೆ ಇದೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಅನರ್ಥ ಆಗುವಂತಹ ಸಂದರ್ಭಗಳಿವೆ. ಹಾಗಾದ್ರೆ ಅದಕ್ಕೊಂದು ನಿಯಂತ್ರಣವಾದದ್ದು ಬೇಕು. ನಮಗೆ ಯಾವಾಗ ಬೇಕೋ ಅವಾಗ ಬೆಳಕು ಬರಬೇಕು, ಯಾವಾಗಲೂ ಬರಬಾರದು. ಬೆಳಗಿನ ಹೊತ್ತಲ್ಲಿ ಸೂರ್ಯ ಇರ್ತಾನೆ, ಅದರದ್ದೇ ಬೆಳಕಿರುತ್ತೆ, ಅಲ್ಲಿ ಬೆಳಕಿನ ಅವಶ್ಯಕತೆ ಇಲ್ಲ, ಬಲ್ಬಿನ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಅವಾಗ ಅದನ್ನು ಕಂಟ್ರೋಲ್ ಮಾಡಬೇಕು. ರಾತ್ರಿಯ ಹೊತ್ತಲ್ಲಿ ಕತ್ತಲಾಗಿರುತ್ತೆ, ಸೂರ್ಯನ ಬೆಳಕಿಲ್ಲ, ಹಾಗಾಗಿ ಅವಾಗ ನಮಗೆ ಬೆಳಕು ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಹಾಕ್ಕೊಳ್ತೀವಿ, ಅದನ್ನು ಕಂಟ್ರೋಲ್ ಮಾಡ್ತೀವಿ. ಲೋ ವೋಲ್ಟೇಜ್ ಅಥವಾ ಹೈ ವೋಲ್ಟೇಜ್ ಆದರೆ ಅದನ್ನು ನಿಯಂತ್ರಣ ಮಾಡ್ತೀವಿ. ಯಾಕೆ ಅಂದ್ರೆ ಅದರಿಂದ ಅದಕ್ಕೆ ತೊಂದರೆ ಆಗತ್ತೆ ಅಂತ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಅನೇಕ ತೊಂದರೆಗಳನ್ನು ತಪ್ಪಿಸಬೇಕು ಅಂದ್ರೆ ಒಂದು ಹಂತದ ನಿಯಂತ್ರಣ ಬೇಕೇ ಬೇಕು. ಇವತ್ತು ಚಿಕ್ಕ ಮಕ್ಕಳು ಏನೋ ಚೆನ್ನಾಗಿದೆ ಅಂತ ಅದನ್ನು ಮುಟ್ಲಿಕ್ಕೆ ಹೋಗಿ ಅದರಿಂದ ಅದು ಚಾಕು ಇತ್ತು, ಏನೋ ಹೊಳಿತಾ ಇದೆ, ಅಯ್ಯೋ ಅದನ್ನೇನು ಮುಟ್ಟಬೇಕು ಅಂತ ಹೇಳಿ ಅದನ್ನು ಮುಟ್ಟಿ ಕೈ ಕುಯ್ಕೊಂಡಾಗ ಅದರಿಂದ ಅವರಿಗೆ ಅನರ್ಥ ಆಗತ್ತೆ. ಆದ್ರೆ ಅವರನ್ನ ಕಂಟ್ರೋಲ್ ಮಾಡಿದ್ರೆ ಅವ್ರಿಗೆ ಆ ದುಃಖದಿಂದ ನಾವು ಪಾರು ಮಾಡೋದು. ಕಂಟ್ರೋಲ್ ಮಾಡೋದು ಅನ್ನೋ ಅರ್ಥದಲ್ಲಿ ಅವ್ರನ್ನ ಕಟ್ಟ ಹಾಕೋದು ಅಂತಲ್ಲ, ಅವರಿಗೆ ಅನರ್ಥ ಆಗದೇ ಇರುವ ರೀತಿಯಲ್ಲಿ ಅವರನ್ನ ನಿಯಂತ್ರಣ ಮಾಡೋದಿದೆಯಲ್ಲ, ಇದು ಸಮಾಜಕ್ಕೆ ಬೇಕಾಗಿರುವಂತಹದ್ದು. ಇದನ್ನು ನಮಗೆ ದೇವರು ಮಾಡುತ್ತಾನೆ. ಹಾಗಾದ್ರೆ ಈ 8ರಲ್ಲಿ ನಮಗೆ ಯಾವುದು ಬೇಡ, ಎಲ್ಲವೂ ನಮಗೆ ಇಷ್ಟವಾದದ್ದೇ, ಅದನ್ನ ಮಾಡುತ್ತಾನೆ. ಹಾಗಾಗಿ ನೀವು ಯೋಚನೆ ಮಾಡುವ ಅಗತ್ಯ ಇಲ್ಲ. ಬ್ರಹ್ಮದೇವರು ಹೇಳ್ತಾ ಇರೋದು ಯೋಚನೆ ಮಾಡುವ ಅಗತ್ಯ ಇಲ್ಲ, ನಮಗೇನು ಒಳಿತಾಗಬೇಕು ಅದು ಅವನಿಗೆ ಗೊತ್ತಿದೆ, ಅದನ್ನು ಅವಶ್ಯವಾಗಿ ತಾನು ಮಾಡೇ ಮಾಡುತ್ತಾನೆ. ನಾವು ದೇವರ ಬಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡೋಣ ಅಂಥೇಳಿ ಬ್ರಹ್ಮದೇವರು ಉಳಿದ ದೇವತೆಗಳನ್ನೆಲ್ಲ ಕರೆದುಕೊಂಡು ಕ್ಷೀರ ಸಮುದ್ರದ ಬಳಿಗೆ ಹೋಗಿದ್ದಾರೆ. ಕ್ಷೀರ ಸಮುದ್ರದ ಬಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಈ ವ್ಯವಸ್ಥೆ ಹೇಗೆ ಅಂತಂದ್ರೆ ಅದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಬ್ರಹ್ಮದೇವರಿಗೆ ಮಾತು ಕೇಳತ್ತೆ, ಉಳಿದವರಿಗೆ ಯಾರಿಗೂ ಕೇಳೋದು. ಬ್ರಹ್ಮದೇವರು ಎಲ್ರಿಗೂ ಹೇಳಬೇಕು, ಈ ರೀತಿ ದೇವರ ಆದೇಶವನ್ನ ಮಾಡಿದ್ದಾನೆ, ನೀವು ಹೀಗೀಗ ನಡೆದುಕೊಳ್ಳಬೇಕು ಅಂತ ಬ್ರಹ್ಮದೇವರು ತಿಳಿಸ್ತಾರೆ. ಉಳಿದವರಿಗೆ ದೇವರ ದರ್ಶನವೂ ಇಲ್ಲ, ಅವರ ಶ್ರವಣವೂ ಆಗೋದಿಲ್ಲ. ಈ ರೀತಿಯಾದ ಒಂದು ವ್ಯವಸ್ಥೆಯನ್ನ ದೇವರು ಮಾಡಿಕೊಂಡಿದ್ದಾನೆ. ಹಾಗಾಗಿ ಯಾವುದೇ ದೇವರ ಅವತಾರ ಆಗಬೇಕಾದಾಗ್ಲೂ ಯಾಕೆ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ದೇವತೆಗಳು ಹೋಗ್ತಾರೆ ಅಂದ್ರೆ ದೇವರು ಕಾಣೋದು ಇಲ್ಲ, ದೇವರ ಮಾತು ಕೇಳೋದು ಇಲ್ಲ. ಹಾಗಾದ್ರೆ ದೇವರು ಏನು ಆದೇಶ ಮಾಡಿದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾದ್ರೆ ಅದು ಗೊತ್ತಾಗೋದು ಬ್ರಹ್ಮದೇವರಿಗೆ. ಹಾಗಾಗಿ ಬ್ರಹ್ಮದೇವರ ಮೂಲಕ ಅದು ಏನಾಗಿದೆ ಅನ್ನೋದನ್ನು ತಿಳಿದುಕೊಂಡು ಅವರು ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡ್ತಾರೆ ಅನ್ನೋದು ಶಾಸ್ತ್ರದಲ್ಲಿ ಬರುವಂತಹ ಒಂದು ವಿಚಾರ.
ಹೀಗೆ ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ಅಭಯವನ್ನು ಕೊಡುತ್ತಾನೆ. ನಾನು ರಾವಣನ ಸಂಹಾರವನ್ನು ಮಾಡ್ತೇನೆ, ನೀವೆಲ್ಲರೂ ಕೂಡ ಶಾಖಾಮೃಗಾದಿಭಾವೇನ, ಶಾಖಾಮೃಗ ಅಂದರೆ ಕಪಿ, ಕೋತಿಯಾಗಿ ಕೆಲವರು, ಕರಡಿಯಾಗಿ ಕೆಲವರು, ಹೀಗೆಲ್ಲ ಅವತಾರವನ್ನು ಮಾಡಬೇಕು. ಕೆಲವರು ಮನುಷ್ಯರಾಗಿ ಹುಟ್ಟಬೇಕು. ನಾನು ಮನುಷ್ಯನಾಗಿ ಅವತಾರವನ್ನು ಮಾಡುತ್ತೇನೆ. ಕಾರಣ ಏನು ಅಂದರೆ ಅವನ ಪ್ರಾರ್ಥನೆ ಆಗಿದೆ, ರಾವಣನ ಪ್ರಾರ್ಥನೆ ಆಗಿದೆ. ನನಗೆ ದೇವತೆಗಳಿಂದ ಮರಣ ಬರಬಾರದು, ರಾಕ್ಷಸರಿಂದ ಬರಬಾರದು, ಮನುಷ್ಯರನ್ನ ಸೇರಿಸೋದು ಬಿಟ್ಟ. ಯಾಕೆಂದ್ರೆ ದೇವತೆಗಳೇ ನನ್ನನ್ನು ನೋಡಿ ಹೆದರುತ್ತಾರೆ ಅಂದ್ರೆ ಇನ್ನು ಮನುಷ್ಯರು ಯಾವ ಲೆಕ್ಕ ಅನ್ನೋ ರೀತಿಯಲ್ಲಿ ತಾನು ನಡೆದುಕೊಂಡಿದ್ದಕ್ಕೆ ತಾನು ಮನುಷ್ಯನಾಗಿ ಬಂದ. ಉಳಿದ ದೇವತೆಗಳನ್ನ ಪ್ರಾಣಿಗಳಾಗಿ ಅವತಾರ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಾನೆ. ಅವರ ಸಾಮರ್ಥ್ಯವನ್ನ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡುತ್ತಾರೆ. ಅವರ ದೇಹ ಹೇಗಿದೆ ಅಂತಂದ್ರೆ ದೊಡ್ಡ ದೊಡ್ಡ ಇಡೀ ಭೂಮಂಡಲವನ್ನ ಅಲುಗಾಡಿಸುವಷ್ಟು ಶಕ್ತಿ ಆ ಕಪಿಗಳಿಗೆ ಇತ್ತು. ಆಮೇಲೆ ಆಯುಧ ಬೇಕಲ್ಲ, ಯುದ್ಧ ಮಾಡಬೇಕಾದ್ರೆ ಆಯುಧ ಬೇಕಲ್ಲ. ಅವರ ಹಲ್ಲುಗಳು, ಅವರ ಕೈಯಲ್ಲಿರತಕ್ಕಂಥ ಉಗುರು ಇದೆಯಲ್ಲ, ಅದೇನೆ ದೊಡ್ಡ ದೊಡ್ಡ ಆಯುಧಗಳಂತ ಕೆಲಸ ಮಾಡ್ತಾ ಇತ್ತು. ಅಷ್ಟು ಶಕ್ತಿ ಸಾಮರ್ಥ್ಯ ಉಳ್ಳಂತವರು ಕಪಿಗಳು. ಒಂದು ಹಂತದಲ್ಲಿ ಅಂಗದ ರಾವಣನ ಬಳಿಗೆ ಹೋಗ್ತಾನೆ. ಆ ಸೇತುವೆ ಎಲ್ಲ ಕಟ್ಟಾದ ಮೇಲೆ ಮತ್ತೆ ಇನ್ನೊಂದು ಸಲ ರಾವಣನಿಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿ ಅಂಗದ ಹೋಗಿ ಅಲ್ಲಿ ಮಾತಾಡಿದಾಗ ಮಾತುಕತೆ ನಡೆಯುತ್ತೆ. ಅದು ಯಾವ ಸಂಧಾನ ವಿಫಲ ಆಗತ್ತೆ. ಆಗ ಅಂಗದನನ್ನ ಕಟ್ಟ ಹಾಕಬೇಕು ಅಂತ ಬಂದಾಗ ಅಂಗದನ ಕಾಲನ್ನ ಅಲುಗಾಡಿಸ್ಲಿಕ್ಕೆ ಆಗ್ಲಿಲ್ಲ. ಅಷ್ಟು ಶಕ್ತಿ ಸಾಮರ್ಥ್ಯ ಇದೆ. ಹನುಮಂತ ದೇವರು ಒಂದು ಮಾತನ್ನು ಇದಕ್ಕೆ ಮುಂಚೆ ಒಂದು ಸಲ ಸೀತಾನ್ವೇಷಣೆಗೆ ಹೋದಾಗ ಹನುಮಂತ ದೇವರು ಹೇಳ್ತಾರೆ, ಹನುಮಂತ ದೇವರ ಶಕ್ತಿ ಸಾಮರ್ಥ್ಯ ಎಂತಾದ್ದು ಅಂದ್ರೆ ರಾಮದೇವರ ಅಪ್ಪಣೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ರಾವಣನನ್ನ ಸೆರೆ ಹಿಡಿದಿಲ್ಲ ಅಂತ ಇಷ್ಟೇ ಬಿಟ್ರೆ, ರಾವಣನ ಸೈನ್ಯ ಏನಿದೆಯಲ್ಲ ಅದನ್ನ 3 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಹನುಮಂತ ದೇವರೇ ನಾಶ ಮಾಡಿದ್ದಾರೆ. ಹೇಗೆ? ತಲಪ್ರಹಾರ ಚೂರ್ಣಿತ, ಕೇವಲ ತಮ್ಮ ಕೈಯ ಹೊಡೆತದಿಂದ ನಾಶ ಮಾಡಿದ್ದಾರೆ. ಆಗಲೂ ಹನುಮಂತ ದೇವರು ಉತ್ತರವನ್ನು ಕೊಡ್ತಾರೆ, ಸಂದೇಶವನ್ನು ಕೊಡ್ತಾನೆ. ನಚೇತ್ ಪ್ರದಾಸಿಸಿತ್ವನನ್ ರಘುತ್ತಮ ಪ್ರಿಯಾಂತದ ಸಪುತ್ರ ಮಿತ್ರ ಬಾಂಧವ ವಿನಾಶಮಾಶು ಯಾಸ್ಯಸಿ. ಹನುಮಂತ ದೇವರು ಹೇಳೋದು, ನೀನು ರಾಮದೇವರಿಗೆ ಸೀತೆಯನ್ನ ಒಪ್ಪಿಸ್ಲಿಲ್ಲ ಅಂತಾದಲ್ಲಿ ಸಪುತ್ರ ಮಿತ್ರ ಬಾಂಧವ, ನಿನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ಯಾರ್ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ಆಶು ಕೂಡಲೇ ವಿನಾಶಂ ಯಾಸ್ಯಸಿ, ನಾಶವನ್ನು ಹೊಂದುತ್ತೀರಾ ಅಂತ. ಒಂದು ವೇಳೆ ರಾಮದೇವರಿಗೆ ಸೀತೆಯನ್ನು ಒಪ್ಪಿಸಿದರೆ ಅದೇ ಮಾತಲ್ಲಿ ಉತ್ತರವನ್ನು ಕೊಡ್ತಾರೆ, ವಿನಾಶಂ ಆಶು ಯಾಸ್ಯಸಿ. ವಿನಾಶಂ ಆಶು ಯಾಸ್ಯಸಿ ಇದೆ. ವಿನಾಶಂ ಅಂದ್ರೆ ನಾಶ ಹೊಂದುತ್ತಿ ಅಂತ ಅರ್ಥ. ಇನ್ನೊಂದು ಅರ್ಥ ಏನು? ವಿನಾಶಂ ಅನ್ನೋಲ್ಲಿ ವಿನಾಶಂ ಅಂತ ಪದಚ್ಛೇದ ಮಾಡಿದ್ರೆ, ಒಂದು ವೇಳೆ ನೀನು ಸೀತೆಯನ್ನ ರಾಮದೇವರಿಗೆ ಸಮರ್ಪಣೆ ಮಾಡಿದ್ದೇ ಅಂತಾದರೆ ವಿನಾ ಅಂದ್ರೆ ಪರಮಾತ್ಮನಿಂದ ಶಂ ಸುಖವನ್ನ ಪಡೆಯಿತಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸತ್ಯಧರ್ಮ ತೀರ್ಥರು ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ, ವಿನಾಶಂ ಆಶು ಯಾಸ್ಯಸಿ ಅನ್ನೋದಕ್ಕೆ. ಮೈಸೂರಿಗೆ ಹೋದಾಗ ನಿರ್ಣಯವನ್ನು ನೋಡಿದಾಗ ಯಾವುದೋ ಒಂದು ವಿಷಯಕ್ಕೆ ನಿರ್ಣಯವನ್ನು ನೋಡಬೇಕು ಅಂತ ವಿಚಾರ ಮಾಡಿದಾಗ ತೆಗೆದಾಗಿ ಇದೇ ಶ್ಲೋಕ ಬಂದಿತ್ತು, ವಿನಾಶಮಾಶು ಯಾಸ್ಯಸಿ, ಸಪುತ್ರ ಮಿತ್ರ ಬಾಂಧವ ವಿನಾಶಮಾಶು ಯಾಸ್ಯಸಿ ಅಂತ. ಅಲ್ಲಿದ್ದ ಪಂಡಿತರು ಹೇಳಿದ್ರು, ಇಲ್ಲ ನಿಮ್ ಕೆಲಸ ಆಗೋದಿಲ್ಲ, ಯಾಕೆಂದ್ರೆ ನಾಶ ಆಗತ್ತೆ ಅಂತ ಬಂದಿದೆ ಅಂತ. ಆಗ ಅಲ್ಲಿ ಸತ್ಯಧರ್ಮ ತೀರ್ಥರು ಬಂದಾಗ ಅವ್ರನ್ನ ಕೇಳಿದಾಗ, ನಿರ್ಣಯ ನೋಡ್ಲಿಕ್ಕೆ ಬಂದ್ರೆ ನಿರ್ಣಯವನ್ನು ಕೊಡ್ರಿ, ಇಲ್ಲ ಅಂತ ಆದ್ರೆ ತಪ್ಪಾಗಿ ಹೇಳಬೇಡ್ರಿ ಅಂತ. ಯಾಕೆಂದ್ರೆ ಇಲ್ಲಿ ಹನುಮಂತನ ಮಾತು ಹೇಗಿದೆ ಅಂದ್ರೆ, ಒಂದು ವೇಳೆ ರಾಮದೇವರಿಗೆ ಸೀತೆಯನ್ನ ಅರ್ಪಣೆ ಮಾಡದೇ ಇದ್ದರೆ ನಾಶ ಆಗ್ತಿ, ಮಾಡದೇ ಇದ್ದರೆ ಅಲ್ವಾ, ಒಂದು ವೇಳೆ ಮಾಡಿದ್ರೆ ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ವಾ. ಹಾಗಾದ್ರೆ ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಈ ರೀತಿ ಅರ್ಥ ಮಾಡಿಕೊಳ್ಬೇಕು, ವಿನಾ ಶಂ ಆಶು ಯಾಸ್ಯಸಿ ಅಂತ. ಅಂದ್ರೆ ಯಾವುದೇ ಒಂದು ವಿಚಾರವನ್ನ ನಮ್ಮ ಬುದ್ಧಿಗೆ ತಕ್ಕಂತೆ ನಾವು ಯೋಚನೆ ಮಾಡಿ ನಮಗೇನು ಕಂಡಿದೆ ಅದನ್ನೇ ಸರಿ ಅಂತ ಹೇಳೋದಲ್ಲ, ಜ್ಞಾನಿಗಳು ಯಾವ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೋ ಅದರಲ್ಲಿ ಹೋಗಬೇಕು ಅನ್ನೋದಕ್ಕೆ ಈ ಮಾತು ಬರುತ್ತೆ. ಒಟ್ಟಾರೆಯಾಗಿ ಹನುಮಂತ ದೇವರು ಮತ್ತೆ ಅಂಗದ ಇಬ್ಬರೂ ಕೂಡ ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಆದರೂ ಕೂಡ ಅವನು ಕೇಳಿ. ಆದ್ರಿಂದ ಇಂತಹ ಈ ಪರಿಸ್ಥಿತಿಯಲ್ಲಿ ಅವನ ಸಂಹಾರವನ್ನು ಮಾಡಲೇಬೇಕಿದೆ, ಎಚ್ಚೆತ್ತುಕೊಳ್ಳಿಲ್ಲ. ಆದ್ರಿಂದ ರಾಮದೇವರು
ಆ ಅವನನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೇಳಿ ಅವತಾರವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ದಶರಥ ಯಾಗ ಮಾಡಿದ ಒಂದು ವಿಚಾರವನ್ನು ತಿಳಿಸುವಾಗ, ಯಜಮಾನೋ ದಶರಥ ಯಾಜಕೋ ಬ್ರಹ್ಮನಂದನ ರಾಮೋದಯ ಫಲಂ ತಸ್ಯ ಕೋನುವರ್ಣಯತಿ ತಂ ಕ್ರತುಂ ಅಂತ. ಇದನ್ನ ಯಜಮಾನ ಯಾರು ಅಂತಂದ್ರೆ ದಶರಥ, ಆ ಪೌರೋಹಿತ್ಯವನ್ನು ಮಾಡಿಸ್ತಿರೋದು ಯಾರು ಅಂತಂದ್ರೆ ವಸಿಷ್ಠ ಋಷಿಗಳು, ಬ್ರಹ್ಮನಂದನ. ಇದರ ಫಲ ಏನು? ರಾಮೋದಯ ಫಲಂ ತಸ್ಯ ಕೋನು ವರ್ಣಯತಿ ತಂ ಕ್ರತುಂ. ಇಂತಹ ಯಾಗವನ್ನು ವರ್ಣನೆ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಅನ್ನೋ ಒಂದು ಮಾತನ್ನ ಉಲ್ಲೇಖ ಮಾಡುತ್ತಾರೆ. ಇಷ್ಟು ಕಥೆ ನಮಗೆಲ್ಲರಿಗೂ ಪರಿಚಯ ಇದೆ. ರಾಮದೇವರ ಸಂತಾನ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ದಶರಥ ಯಾಗವನ್ನು ಮಾಡಿದ್ದಾನೆ, ಯಾಗವನ್ನು ಮಾಡಿ ರಾಮದೇವರನ್ನು ತಾನು ಪಡೆದುಕೊಂಡಿದ್ದಾನೆ ಅಂತ ಇದು ವಿಚಾರಗಳು. ಇದು ನಮಗೆ ಏನನ್ನ ತಿಳಿಸ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡು ಘಟನೆಗಳನ್ನು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಒಂದು ದಶರಥನ ಜೀವನ ಚರಿತ್ರೆ, ಇದರ ಜೊತೆಯಲ್ಲೇನೆ ದಶಮುಖ ಅಂದ್ರೆ ರಾವಣನ ತೊಂದರೆ. ಈ ಎರಡನ್ನ ನಮಗೆ ಸಂಗ್ರಹ ಮಾಡಿ ಕೊಟ್ಟಿರತಕ್ಕಂಥದ್ದು ನಾರಾಯಣ ಪಂಡಿತಾಚಾರ್ಯರು ಏನನ್ನ ಸೂಚನೆ ಮಾಡ್ತಾ ಇದ್ದಾರೆ. ಇದು ಆಗಿನ ಕಾಲದಲ್ಲಿ ನಡೆದ ಒಂದು ಘಟನೆ. ದಶರಥ ಅನ್ನುವಂತಹ ರಾಜ ತನಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಬ್ರಾಹ್ಮಣರನ್ನ, ಜ್ಞಾನಿಗಳನ್ನ ಕರೆದು ಯಾಗವನ್ನು ಮಾಡಿ ತಾನು ಸಂತಾನವನ್ನು ಪಡೆದಿದ್ದಾನೆ ಅನ್ನೋದು ಒಂದು ಘಟನೆ. ಇದು ಒಂದು ಐತಿಹಾಸಿಕ ಘಟನೆ, ಇತಿಹಾಸ. ಇದನ್ನು ಒಂದು ಸಲ, ಎರಡು ಸಲ, ಮೂರು ಸಲ ಭಕ್ತಿಯಿಂದ ಅನೇಕ ಬಾರಿ ಕೇಳ್ತಾ ಇದ್ದೇನೆ. ಸರಿ, ಆ ರೀತಿ ಕೇಳಿದ್ದಕ್ಕೆ ಪುಣ್ಯ ಇದೆ, ಇಲ್ಲ ಅಂತಲ್ಲ. ಆದರೆ ಇನ್ನೂ ನಾವು ಹೆಚ್ಚಿನ ಒಂದು ಎತ್ತರದ ಸ್ಥಾನಕ್ಕೆ ಹೋಗಬೇಕು ಅಂದ್ರೆ, ಮುಂದಿನ ಸ್ಥಾನಕ್ಕೆ ನಾವು ಹೋಗಬೇಕು ಅಂದ್ರೆ ಇದರಿಂದ ನಮಗೇನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಇವತ್ತು ನಾನು 1ನೇ ಕ್ಲಾಸಲ್ಲಿ ಇದ್ದಾಗಲೂ ವರ್ಣಮಾಲೆಯನ್ನೇ ಕಲಿತೇನೆ, 10ನೇ ಕ್ಲಾಸಿಗೆ ಬಂದರೂ ವರ್ಣಮಾಲೆ, ಡಿಗ್ರಿ ಮುಗಿದ ಮೇಲೆ ನನಗೆ ವರ್ಣಮಾಲೆ ಮಾತ್ರ ಬರುತ್ತೆ, ಇನ್ನೇನು ಬರೋದಿಲ್ಲ ಅಂತ ಇದಿಲ್ಲ. ಒಂದೊಂದು ಹಂತದಲ್ಲಿ ನಾವು ಮೇಲೆ ಬರ್ತಾ ಇದ್ದೀವಿ. ಹಾಗೆ ಅವತ್ತಿಂದ ಇವತ್ತಿನ ತನಕ ಬರೀ ರಾಮ, ದಶರಥ, ಅವನಿಗೆ ಮಕ್ಕಳಾಗಿರಲಿಲ್ಲ, ಯಾಗ ಮಾಡದ, ಇಷ್ಟಾಯ್ತು. ಆದರೆ ಇಂತಹ ಘಟನೆಗಳನ್ನೇ ನಮಗೆ ಯಾಕೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಭಾಗವತದಲ್ಲಿ ಕೃಷ್ಣನಿಗೆ ಒಂದು ಪ್ರೇಮ ಪತ್ರವನ್ನ ಬರೆದಿದ್ದಾಳೆ ರುಕ್ಮಿಣಿ ಅನ್ನೋ ಒಂದು ಘಟನೆಯನ್ನ ದಾಖಲೆ ಮಾಡಿದ್ದಾರೆ. ಇದರಿಂದ ನಮಗೇನಾಗಬೇಕು? ಯಾವುದೋ ಒಬ್ಬ ಹೆಣ್ಣುಮಗಳು, ಆಗಿನ ಕಾಲದ ಒಬ್ಬ ರಾಜಕುಮಾರಿ, ಕೃಷ್ಣನನ್ನು ನೋಡಿ ಮನಸೋತಿದ್ದಾಳೆ, ಕೃಷ್ಣನನ್ನೇ ಮದುವೆಯಾಗಬೇಕು ಅಂತ ತೀರ್ಮಾನ ಮಾಡಿ ಮನೆಯವರನ್ನ ಧಿಕ್ಕಾರ ಮಾಡಿ ರಾಕ್ಷಸ ವಿಧಿಯಿಂದ ವಿವಾಹವನ್ನು ಮಾಡಿದ್ದಾಳೆ, ಲಗ್ನ ಮಾಡಿಕೊಂಡಿದ್ದಾಳೆ. ಹಾಗಾದ್ರೆ ಯಾರದೋ ಒಬ್ಬ ಹೆಣ್ಣು ಮಗಳು, ಆಗಿನ ಕಾಲದ ರಾಜಕುಮಾರಿ, ಕೃಷ್ಣನನ್ನ ನೋಡಿ ಮನಸೋತಿದ್ದಾಳೆ, ಅವಳೊಂದು ಪ್ರೇಮ ಪತ್ರ ಬರೀತಾಳೆ. ಆ ಪ್ರೇಮ ಪತ್ರದಲ್ಲಿ ಏನಿದೆ ಅನ್ನೋದನ್ನ ವೇದವ್ಯಾಸ ದೇವರು ದಾಖಲೆ ಮಾಡ್ತಾರೆ. ವೇದವ್ಯಾಸ ದೇವರಿಗೆ ಬೇರೆ ಕೆಲಸ ಇರಲಿಲ್ವಾ? ಯಾರದೋ ಪ್ರೇಮ ವ್ಯವಹಾರದ ಘಟನೆಗಳನ್ನ ಗ್ರಂಥದಲ್ಲಿ, ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರಲ್ಲ, ಇದು ಎಂಥದ್ದು? ನಾವು ಅರ್ಥ ಮಾಡಿಕೊಳ್ಬೇಕು. ವೇದವ್ಯಾಸ ದೇವರು ಅದನ್ನು ದಾಖಲೆ ಮಾಡಿದ್ದಾರೆ ಅಂತಂದ್ರೆ ಇದು ಕೇವಲ ಅಸಹ್ಯವಾದದ್ದಲ್ಲ, ನಾವು ಅವಶ್ಯ ತಿಳಿದುಕೊಳ್ಳೇಬೇಕಾದ ವಿಚಾರಗಳಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಯಾವುದು ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ ಆಗಿನ ಕಾಲದ ಒಬ್ಬ ರಾಜಕುಮಾರಿಯ ಕಥೆಯನ್ನ, ಪ್ರೇಮದ ವ್ಯವಹಾರವನ್ನ ತಿಳಿಸಿದ್ದಾರೆ ಅಂತ ಇಷ್ಟೇ ಅಲ್ಲ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ದಶರಥ ಅವನಿಗೆ ಮಕ್ಕಳಾಗಿರ್ಲಿಲ್ಲ. ಇವತ್ತು ಎಷ್ಟೋ ಪ್ರಪಂಚದಲ್ಲಿ ಎಷ್ಟೋ ಜನ ಮಕ್ಕಳಾಗದೇ ಇರೋ ತುಂಬಾ ಜನ ಇದ್ದಾರೆ. ಅವರ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾರೆ. ಹಾಗಾದ್ರೆ ಅದು ಎಲ್ಲವನ್ನು ನಾವು ತಿಳಿದುಕೊಳ್ಳಿಕ್ಕೆ ಇವತ್ತು ಕೂತಿದ್ದೀವ? ಅದು ಯಾವುದನ್ನು ತಿಳಿದುಕೊಳ್ತಾ ಇಲ್ಲ. ಆದ್ರೆ ಈ ಘಟನೆಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕ್ತಾನೆ ಇದೀವಿ. ಅಂದ್ರೆ ಇದರ ಅರ್ಥ ಇದು ಕೇವಲ ಆ ಘಟನೆಯನ್ನ ಮಾತ್ರ ತಿಳಿಸೋದು ಇದರ ತಾತ್ಪರ್ಯ ಅಲ್ಲ, ನಮಗೆ ಏನೋ ಒಂದು ವಿಚಾರವನ್ನ ತಿಳಿಸ್ತಾ ಇದೆ, ನಾವು ಹೇಗೆ ನಡೆದುಕೊಳ್ಳಬೇಕು ಅನ್ನೋದು ಅಂತ. ಆ ಸಂದರ್ಭದಲ್ಲಿ ಈ ಮಾತನ್ನ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಯಜಮಾನೋ ದಶರಥ ಯಾಜಕೋ ಬ್ರಹ್ಮನಂದನ ರಾಮೋದಯ ಫಲಂ ತಸ್ಯ ಕೋನು ವರ್ಣಯತಿ ತಂ ಕ್ರತುಂ ಅಂತ. ಅಂತಹ ಯಾಗವನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಥವಾ ಇನ್ನೊಂದು ಅರ್ಥ, ಕಹ ಅಂದ್ರೆ ಬ್ರಹ್ಮದೇವರು. ಇಂಥ ವಿಚಾರಗಳನ್ನ ತಿಳಿಸಬೇಕು ಸರಿಯಾದ ರೀತಿಯಲ್ಲಿ ಅಂದ್ರೆ ಅದು ಬ್ರಹ್ಮದೇವರು ಮಾತ್ರ. ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ನಾವು ಆ ವ್ಯಕ್ತಿಯ ಗುಣಗಳನ್ನು ನಾವು
ತಿಳ್ಕೊಳ್ತಾ ಹೋಗಬೇಕು ಅಂತ ಆಚಾರ್ಯ ನಿರ್ಣಯದಲ್ಲಿ ತಿಳಿಸಿಕೊಡ್ತಾರೆ. ಹಾಗಾದ್ರೆ ಈಗ ದಶರಥ ಅಂತ ನಾವು ತೆಗೆದುಕೊಂಡಾಗ ಇವನಿಗೆ ದಶರಥ ಅಂತ ಹೆಸರು. ಯಾಕೆ? 10 ದಿಕ್ಕುಗಳಲ್ಲೂ ರಥ ಓಡಿಸುವಂತಹ ಶಕ್ತಿ ಸಾಮರ್ಥ್ಯ ಇರೋದ್ರಿಂದ ಇವನನ್ನ ದಶರಥ ಅಂತ ಕರೀತಾರೆ. 4 ದಿಕ್ಕುಗಳು, 4 ಬಿದಿಕ್ಕುಗಳು, ಮೇಲೆ ಕೆಳಗಡೆ. ಅಂದ್ರೆ ದೇವಲೋಕಕ್ಕೂ ಹೋಗ್ತಾ ಇದ್ದ, ಭೂಲೋಕದಿಂದ ಕೆಳಗೂ ಹೋಗ್ತಾ ಇದ್ದ, ಭೂಲೋಕದಲ್ಲಿ ಎಲ್ಲಾ ಕಡೆನೂ ಸಂಚಾರ ಮಾಡ್ತಾ ಇದ್ದ. 4 + 4 8 ದಿಕ್ಕುಗಳಲ್ಲಿ ಮೇಲೆ ಕೆಳಗೆ, ಹೀಗೆ 10 ದಿಕ್ಕುಗಳಲ್ಲೂ ರಥ ಓಡಿಸುವ ಶಕ್ತಿ ಸಾಮರ್ಥ್ಯ ಇದೆ. ಆದ್ದರಿಂದ ಅವನಿಗೆ ದಶರಥ ಅಂತ ಕರೆದಿದ್ದಾರೆ. ಇದು ಅವನ ವ್ಯಕ್ತಿಯ ಪರಿಚಯ ಆಯಿತು. ಇದನ್ನು ನಾವೇನು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ, ಉಪನಿಷತ್ತಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಆತ್ಮಾನಂ ರಥಿನಂ ವಿದ್ದಿ ಮನಃ ಪ್ರಗ್ರಹಮೇವತು ಬುದ್ಧಿಂತು ಸಾರಥಿಂ ವಿದ್ದಿ ಅಂತ ಹೀಗೆಲ್ಲ ಹೇಳ್ತಾ, ಈ ದೇಹವೇ ಒಂದು ರಥ. ಈ ದೇಹದಲ್ಲಿ ರಥವನ್ನು ಓಡಿಸುವ ವ್ಯಕ್ತಿ ಯಾರು ಅಂತಂದ್ರೆ ಆತ್ಮ, ಅಂದ್ರೆ ಜೀವ. ಅವನಿದ್ದಾನೆ. ಅವನಿಗೆ ಕುದುರೆಗಳು ಯಾವುದು ಅಂದ್ರೆ ಇಂದ್ರಿಯಾಣಿ ಹಯಾನ್ಯಾಹುವು, ನಮ್ಮ ಇಂದ್ರಿಯಗಳಿದೆಯಲ್ಲ ಅದೆಲ್ಲವೂ ಕುದುರೆಗಳನ್ನು. ಮನಃ ಪ್ರಗ್ರಹಮೇವಚ, ನಮ್ಮ ಮನಸ್ಸೇ ಹಗ್ಗ. ಅದು ಎಲ್ಲಿ ಸಂಚಾರ ಮಾಡುತ್ತೆ ಅಂದ್ರೆ ವಿಷಯ ಪದಾರ್ಥಗಳ ಕಡೆ ಸಂಚಾರ ಮಾಡುತ್ತೆ. ಅದನ್ನ ನಿಯಂತ್ರಣ ಮಾಡಿ ಬ್ರಹ್ಮನ ಕಡೆಗೆ ನಾವು ರಥವನ್ನು ಓಡಿಸಬೇಕು ಅನ್ನೋದು ಉಪನಿಷತ್ತಿನ ಸಾರ. ಹಾಗಾದ್ರೆ ದಶರಥ ನಮಗೆ ಏನು ತಿಳಿಸಿಕೊಡ್ತಾನೆ ಅಂದ್ರೆ, 10 ಕಡೆ ರಥವನ್ನು ಓಡಿಸುವ ಶಕ್ತಿ ಸಾಮರ್ಥ್ಯ ದಶರಥನಿಗಿದೆ. ಅಂದ್ರೆ ಇಲ್ಲಿ ಜೀವನಿಗೆ ಅವನು ತನ್ನ ಇಂದ್ರಿಯಗಳ ಮೂಲಕ 10 ಕಡೆ ಯಾತ್ರೆಯನ್ನು ಮಾಡ್ತಾನೆ. ನಾವು ಭಾಗವತದಲ್ಲಿ ಪುರಂಜನೋಪಾಖ್ಯಾನ ಕೇಳಿದ್ದೇವೆ. ಅದರಲ್ಲಿ ಒಂದು ಪಟ್ಟಣಕ್ಕೆ ಒಬ್ಬ ಪುರಂಜನ ಅನ್ನತಕ್ಕಂಥ ವ್ಯಕ್ತಿ ಬರ್ತಾನೆ. ಆ ಪಟ್ಟಣಕ್ಕೆ 9 ಬಾಗಿಲುಗಳಿತ್ತು. ಒಂದೊಂದು ಬಾಗಿಲಲ್ಲೂ ಅವನು ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದ ಅಂತ. ಅವನಿಗೊಬ್ಬಳ ಹೆಂಡತಿ, ಆ ಹೆಂಡತಿಗೆ ಇಷ್ಟು ಜನ ಪರಿವಾರ, ಸೇವಕರು, ಹೀಗೆಲ್ಲ ಹೇಳ್ತಾರೆ. ನಾರದರು ಪ್ರಾಚೀನ ಬರೆಹಿಗೆ ಹೇಳುವಂತಹ ಕಥೆ. ಇದು ಯಾರದ್ದೋ ಕಥೆಯಲ್ಲ, ನಮ್ಮ ಕಥೆ. ಹಾಗಾದ್ರೆ ನಾವು ದಶರಥರೇ. ಯಾಕೆ? ನಾವು ಅವನಾದ್ರೂ 10 ದಿಕ್ಕುಗಳಲ್ಲಿ, ನಾವು 10 ಅಲ್ಲ 100 ದಿಕ್ಕುಗಳಲ್ಲಿ ಪ್ರಯಾಣ ಮಾಡ್ತೀವಿ. ಇವತ್ತು ನಾವು ಕೂತಲ್ಲೇ ಕೂತಿರ್ತೀವಿ, ಆದ್ರೆ ಎಲ್ಲೆಲ್ಲಿ ಸಂಚಾರ ಮಾಡಬೇಕು ಎಲ್ಲಾ ಕಡೆ ಸಂಚಾರ ಮಾಡ್ಕೊಂಡು ಬಂದಿರ್ತೀವಿ. ಹಾಗಾದ್ರೆ ನಾವು ದಶರಥರೇ ಅಲ್ವಾ? ರಥ ಅಂದ್ರೆ ಈ ದೇಹವೇ. ಈ ದೇಹವನ್ನ ಎಲ್ಲೆಲ್ಲಿ ನಾವು ಸಂಚಾರ ಮಾಡಿಸ್ತೀವಿ ಅಂದ್ರೆ ನಮಗೆ ಗೊತ್ತಿಲ್ಲ. ಅಷ್ಟು ಕಡೆಯಲ್ಲಿ ಸಂಚಾರ ಮಾಡಿಸೋದ್ರಿಂದ ನಾವೆಲ್ಲರೂ ಕೂಡ ದಶರಥರೇ ಆಗಿದ್ದೇವೆ. ಹಾಗಾದ್ರೆ ದಶರಥನಿಗೆ ತುಂಬಾ ಕಾಲದವರೆಗೆ ಮಕ್ಕಳೇ ಆಗಿರಲಿಲ್ಲ ಅಂತ ಹೇಳ್ತಾರೆ. ಮಕ್ಕಳಾಗಿರಲಿಲ್ಲ, ಸಂತಾನ ಆಗಿರಲಿಲ್ಲ. ಶಾಸ್ತ್ರದಲ್ಲಿ ಒಂದು ಮಾತನ್ನ ಕೇಳ್ತೀವಿ, ಅಪುತ್ರಸ್ಯ ಗತಿರ್ನಾಸ್ತಿ. ಅಂದ್ರೆ ಮಕ್ಕಳಾಗದೇ ಇದ್ದರೆ, ಅಥವಾ ಇನ್ನೂ ಸರಿಯಾಗಿ ಹೇಳಬೇಕು ಅಂದ್ರೆ ಮಗ ಅಂದ್ರೆ ಗಂಡು ಮಗ ಆಗಿಲ್ಲ ಅಂತ ಆದ್ರೆ ಅವನಿಗೆ ಸದ್ಗತಿ ಇಲ್ಲ ಅಂತ ಈ ರೀತಿಯಾದ ಮಾತುಗಳನ್ನ ಕೇಳ್ತೀವಿ. ಅದೇ ಶಾಸ್ತ್ರ ಹೇಳುತ್ತೆ, ಏನಕ್ಕೇನ ಪ್ರಕಾರೇಣ ಪುತ್ರ ಮುತ್ಪಾದಯೇ ಸುಧೀಹಿ, ಏನಾದ್ರೂ ಮಾಡಿ ನೀವು ಮಕ್ಕಳನ್ನು ಹುಟ್ಟಿಸಲಿ ಅಂತ. ಒಳ್ಳೆ ನಮ್ಗೆ ಆಗದೇ ಇರೋದನ್ನು ಹೇಳೋದೇ ಶಾಸ್ತ್ರ ಅನ್ನುವ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಮಕ್ಕಳ ಆಗೋದು ಬಿಡೋದು ನಮ್ಮ ಕೈಲಿಲ್ಲ. ನೀವು ಏನಾದ್ರೂ ಮಾಡಿ ಮಕ್ಕಳನ್ನ ಪಡೆಯಿರಿ ಅಂದ್ರೆ ಏನ್ ಅರ್ಥ ಇದೆ? ಶಾಸ್ತ್ರ ಯಾಕೆ ಇಷ್ಟು ತಲೆ ಬುಡ ಇಲ್ಲದೇನೆ, ಬುದ್ಧಿನೇ ಇಲ್ಲದೆ ಮಾತಾಡತ್ತೆ ಅನ್ನೋ ರೀತಿಯಲ್ಲಿ ನಮಗನ್ಸುತ್ತೆ. ಹಾಗಾದ್ರೆ ಅದೇ ಶಾಸ್ತ್ರ ನಮಗೆ ಹೇಳುತ್ತೆ, ಪುತ್ರ ಅನ್ನೋ ಶಬ್ದದ ಅರ್ಥ ಏನು? ಪುತ್ ಅನ್ನೋದು ಒಂದು ನರಕ. ಆ ನರಕದಿಂದ ಯಾರು ನಮ್ಮನ್ನ ಪಾರು ಮಾಡುತ್ತಾನೆ ಅವನನ್ನ ಪುತ್ರ ಅಂತ ಕರೀತಾರೆ. ಇವತ್ತು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರತಕ್ಕಂಥ ಮಕ್ಕಳು ನಮ್ಮನ್ನು ನರಕದಿಂದ ಪಾರು ಮಾಡೋದರಲ್ಲಿ, ನಮ್ಗೇನೋ ತೊಂದರೆ ಆಗಿದೆ, ಅನಾರೋಗ್ಯ ಇದೆ ಅಂದ್ರೆ ಅದರಿಂದ ಪಾರು ಮಾಡೋದೇ ಕಷ್ಟ ಆಗಿರುತ್ತೆ. ಅಂತಹ ಪರಿಸ್ಥಿತಿಗಳನ್ನು ನಾವು ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಪುತ್ರ ಅನ್ನುವುದರ ಶಬ್ದ ಅರ್ಥ ಏನು? ಹೀಗಾದ್ರೂ ಮಾಡಿ ಪುತ್ರೋತ್ಪತ್ತಿಯನ್ನ ಪಡೆಯಬೇಕು, ಪುತ್ರನನ್ನ ಪಡೆಯಬೇಕು ಅಂದ್ರೆ ಹಾಗಾದ್ರೆ ಇದರ ಸರಿಯಾದ ಅರ್ಥ ಏನು ಗೊತ್ತಾ? ಶಾಸ್ತ್ರ ಹೇಳುತ್ತೆ, ನಿನ್ನ ಅನರ್ಥವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಅದನ್ನ ನೀನು ಪಡೆದುಕೋ. ಇದು ಪುತ್ರ ಶಬ್ದದ ಅರ್ಥ. ಮಕ್ಕಳನ್ನ ಪಡೆದುಕೋ ಅನ್ನೋದು ಒಂದು ಅರ್ಥ, ಸಾಮಾನ್ಯವಾದ ಅರ್ಥ. ಈಗ ಮಕ್ಕಳೇ ಆಗಿಲ್ಲ ಅಂತ ಅಂದವರಿಗೆ ಹಾಗಾದ್ರೆ ಅವ್ರು ಏನು ಮಾಡೋದೇ ಬೇಡವಾ? ಅಂಥವರಿಗೂ ಸದ್ಗತಿ ಆಗಬೇಕು ಅಂದರೆ ಪುತ್ರ ಅನ್ನೋ ಶಬ್ದಕ್ಕೆ ನಮ್ಮ ದೇಹದಿಂದ ಹುಟ್ಟುವಂತಹ ಮಗ ಅಂತ ಇಷ್ಟ ಮಾತ್ರ ಅರ್ಥ ಅಲ್ಲ, ಇದಕ್ಕೂ ಮೇಲಿನ ಅರ್ಥವನ್ನ ನಾವು ಅನುಸಂಧಾನ ಮಾಡಬೇಕು. ಹಾಗಾದ್ರೆ ಯಾವುದು ನಮ್ಮನ್ನ ಅನರ್ಥದಿಂದ ಪಾರು ಮಾಡತ್ತೆ ಅದು ಪುತ್ರ. ಉದಾಹರಣೆಗೆ, ಚಿಕ್ಕ ಮಗು, ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾನೆ, ಮನೆಯಲ್ಲಿ ಕರೆಂಟ್ ಹೋಗಿದೆ ಅಂತ ಹೇಳಿ ದೀಪ ಹಚ್ಚಿಟ್ಟಿದ್ದಾರೆ. ಅದನ್ನು ನೋಡಿದಾಗ ಅದು ಅಲಗಾಡ್ತಾ ಇದೆ, ಬಣ್ಣ ಚೆನ್ನಾಗಿದೆ, ಬಂಗಾರದ ಬಣ್ಣ, ಅದು ಅಲಗಾಡ್ತಾ ಇದೆ. ಮಗುಗೆ ಒಂಥರ ಚಂಚಲ ಸ್ವಭಾವ, ಅದೇನೋ ಮುಟ್ಟಬೇಕು, ಕುತೂಹಲ.
ಅದನ್ನು ಮುಟ್ಟಬೇಕು, ಅದನ್ನು ತಗೊಳ್ಬೇಕು, ಅದು ತಿನ್ನೋ ಪದಾರ್ಥನೇನು ಅಂದುಕೊಂಡು ಅದನ್ನು ಮುಟ್ಟಿದಾಗ ಅದಕ್ಕೆ ನೋವಾಗತ್ತೆ, ಸುಡುತ್ತಾ ಇದೆ, ಅದರಿಂದ ದುಃಖ ಅನುಭವಿಸುತ್ತೆ. ಅದೇ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾನೆ, ಮನೆ ಕರೆಂಟ್ ಹೋಗಿದೆಯಲ್ವಾ, ಹಾಗಾದ್ರೆ ಆ ದೀಪವನ್ನು ಎಲ್ಲಿಟ್ಟರೆ ಇಡೀ ಮನೆ ಪ್ರಕಾಶಗೊಳ್ಳತ್ತೆ, ಬೆಳಕು ಹೇಗೆ ಬರುತ್ತೆ ಇದರಿಂದ, ಎಷ್ಟು ದೊಡ್ಡದಾಗಿ ಉರಿದ್ರೆ ಅದು ಪ್ರಕಾಶ ಬರುತ್ತೆ, ಎಷ್ಟು ಕಡಿಮೆ ಉರಿದ್ರೆ ಅದರಿಂದ ಪ್ರಕಾಶ ಬರೋದಿಲ್ಲ, ಇದ್ರದ್ದೆಲ್ಲ ಪರಿಚಯ ಇದೆ. ಜೊತೆಗೆ ಅದನ್ನು ಮುಟ್ಟಿದ್ರೆ ನನಗೆ ನೋವಾಗತ್ತೆ, ತೊಂದರೆ ಆಗತ್ತೆ ಅನ್ನೋ ತಿಳುವಳಿಕೆ ಇದೆ. ಹಾಗಾದ್ರೆ ಚಿಕ್ಕ ಮಗುಗೆ ದುಃಖ ಆಗ್ತಾ ಇದೆ ಅದನ್ನು ಮುಟ್ಟಿ, ದೊಡ್ಡವರು ಅದನ್ನು ಮುಟ್ಟೋದಿಲ್ಲ, ಅದರಿಂದ ಉಪಯೋಗ ಪಡೆದುಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಮಗುವಿಗೆ ತಿಳುವಳಿಕೆ ಇಲ್ಲ. ಅದು ದೀಪ, ಅದನ್ನು ಮುಟ್ಟಿದ್ರೆ ನನಗೆ ಸುಡತ್ತೆ, ಅದರಿಂದ ನನಗೆ ನೋವಾಗತ್ತೆ, ದುಃಖ ಆಗತ್ತೆ ಅನ್ನೋ ತಿಳುವಳಿಕೆ ಇಲ್ಲ, ಆದ್ರಿಂದ ಅದಕ್ಕೆ ದುಃಖ ಆಗ್ತಾ ಇದೆ. ಅದೇ ಒಬ್ಬ ದೊಡ್ಡ ವ್ಯಕ್ತಿ, ಅವನಿಗೆ ತಿಳುವಳಿಕೆ ಇದೆ, ಇದನ್ನು ಮುಟ್ಟಿದ್ರೆ ಸುಡತ್ತೆ, ಅಷ್ಟೇ ಅಲ್ಲದೇನೆ ಇದರಿಂದ ಏನೇನು ಪ್ರಯೋಜನಗಳಿದೆ ಅನ್ನೋ ತಿಳುವಳಿಕೆನೂ ಇದೆ, ಅದರಿಂದ ಆ ಎಲ್ಲಾ ಪ್ರಯೋಜನಗಳನ್ನು ತಾನು ಪಡೆದುಕೊಳ್ತಾನೆ. ಹಾಗಾದ್ರೆ ನಮಗೆ ದುಃಖಕ್ಕೆ ಅನರ್ಥಕ್ಕೆ ಕಾರಣವಾದದ್ದು ಯಾವುದು ಅಂದರೆ ನಮ್ಮ ಅಜ್ಞಾನ. ಈ ಅನರ್ಥದಿಂದ ನಾವು ಪಾರಾಗಬೇಕು ಅಂತಾದ್ರೆ ಏನಿರಬೇಕು? ಈ ವ್ಯಕ್ತಿಗೆ ಹೇಗೆ ತಿಳುವಳಿಕೆ ಇದ್ದದ್ದರಿಂದ ದೀಪವನ್ನ ಮುಟ್ಟದೆ ಅದರಿಂದ ಪ್ರಯೋಜನವನ್ನ ಪಡೆದುಕೊಂಡು ಸುಖವನ್ನ ಪಡೆದುಕೊಂಡು, ಹಾಗೆ ನಾವು ಸುಖವನ್ನ ಪಡೆಯಬೇಕು, ಅನರ್ಥವನ್ನ ದೂರ ಮಾಡಿಕೊಳ್ಳಬೇಕು ಅಂದ್ರೆ ನಮಗೆ ತಿಳುವಳಿಕೆ ಅನ್ನೋದು ಅತ್ಯಂತ ಪ್ರಮುಖವಾದದ್ದು. ಹಾಗಾದ್ರೆ ಪುತ್ರ ಅನ್ನೋ ಶಬ್ದದ ಅರ್ಥ ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಳ್ಳಿ ಅಂತ ಅರ್ಥ. ಹಾಗಾದ್ರೆ ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನೋದರ ಅರ್ಥ ಈಗ ನಮಗೆ ಸ್ಪಷ್ಟ ಆಯಿತು. ಈ ರೀತಿಯಾದ ತಿಳುವಳಿಕೆ, ಯಾವುದರಿಂದ ನಾನು ಪಾರಾಗುತ್ತೇನೆ ಅನ್ನೋ ತಿಳುವಳಿಕೆ ಇಲ್ಲ ಅಂತಾದ್ರೆ ಅವರೆಲ್ಲರೂ ಕೂಡ ಅಪುತ್ರರೇ. ಅಂತಹ ಅಪುತ್ರರಿಗೆ ನೀವೇನೇ ಮಾಡಿದ್ರೆ ಗತಿ ಇಲ್ಲ. ಮಕ್ಕಳಿಲ್ಲ ಅಂಥವರಿಗೆ ಗತಿ ಇಲ್ಲ ಅಂತಲ್ಲ, ಮಕ್ಕಳು ಇಲ್ಲದೇ ಇರೋರು ಕೂಡ ತಾವೇ ತಮ್ಮ ಅನೇಕ ದಾನ ಧರ್ಮಾದಿಗಳನ್ನ ಮಾಡಿ ತಿಳುವಳಿಕೆಯನ್ನು ಪಡೆದುಕೊಂಡು ಉದ್ಧಾರ ಆಗಲಿಕ್ಕೆ ಮುಕ್ತಾವಕಾಶ ಇದೆ. ಹಾಗಾದರೆ ದಶರಥನಿಗೆ ಮಕ್ಕಳಾಗಿರಲಿಲ್ಲ ಅನ್ನುವುದರ ಸಂಕೇತ ಏನು ಅಂದರೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ. ಆದ್ರಿಂದ ದಶರಥ ಹೇಗೆ ದುಃಖಪಟ್ಟನೋ ಅದೇ ರೀತಿಯಲ್ಲಿ ನಾವು ದುಃಖ ಪಡ್ತಾ ಇದ್ದೇವೆ. ಹಾಗಾದರೆ ಈ ದುಃಖದಿಂದ ನಾವು ಪಾರಾಗಬೇಕಾದ್ರೆ, ಈ ಅನರ್ಥದಿಂದ ನಾವು ಪಾರಾಗಬೇಕಾದ್ರೆ ನಾವು ಮಾಡಬೇಕಾಗಿರೋದೇನು? ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು. ಪುತ್ರಕಾಮೇಷ್ಟಿ ಯಾಗ ಮಾಡಬೇಕಾದಾಗ ಹೇಗಿರಬೇಕು? ಯಜಮಾನೋ ದಶರಥ ಯಾಜಕೋ ಬ್ರಹ್ಮನಂದನ ರಾಮೋದಯ ಫಲಂ ತಸ್ಯ ಕೋನು ವರ್ಣಯತಿ ತಂಪ್ರತು. ಈ ಕಾರಣದಿಂದ ಈ ವಿಚಾರವನ್ನ, ಯಾಗ ಮಾಡಿದ ವಿಚಾರವನ್ನ ಯಾಕೆ ನಮಗೆ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿದ್ದು ಅಂದ್ರೆ ಈ ಕಾರಣದಿಂದ. ಹಾಗಾದ್ರೆ ನಾವು ಯಾಗ ಮಾಡಬೇಕು. ಯಾಗ ಅನೇಕ ರೀತಿ ಇದೆ. ಸ್ವಾಧ್ಯಾಯ ಯಜ್ಞ, ಜಪಯಜ್ಞ, ಪಾರಾಯಣ ಯಜ್ಞ, ಹೀಗೆ ನಾನಾ ರೀತಿಯ ಯಜ್ಞಗಳಿವೆ. ಯಾವ ಯಜ್ಞವನ್ನ ಮಾಡಿದರೆ ರಾಮೋದಯ, ರಾಮದೇವರ ಅವತಾರ ಆಗತ್ತೆ ಅಂದ್ರೆ ನಮ್ಮ ಬುದ್ಧಿಯಲ್ಲಿ ನಮ್ಮ ಮನಸ್ಸಲ್ಲಿ ರಾಮದೇವರ ಪ್ರಾದುರ್ಭಾವ ಆಗತ್ತೆ, ಅಂತಹ ಯಾಗವನ್ನ ಮಾಡ್ರಿ. ಅಥವಾ ರಾಮೋದಯ, ರಾಮ ಅಂದ್ರೆ ಸಂತೋಷ, ಯಾವ ಯಾಗವನ್ನ ಮಾಡಿದರೆ ನಮ್ಮ ಒಳಗಡೆ ಇರತಕ್ಕಂತಹ ಸಂತೋಷ ಅದು ನಮಗೆ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಗತ್ತೆ, ಅಭಿವ್ಯಕ್ತಿ ಆಗತ್ತೆ, ಅಂತಹ ಯಾಗವನ್ನ ಮಾಡ್ರಿ, ಅವಾಗ ನಿಮಗೆ ಸಂತೋಷ ಇರುತ್ತೆ. ಮುಂದೆ ವಿಶ್ವಾಮಿತ್ರರು ಬಂದಾಗ ದಶರಥ ಒಂದು ಮಾತನ್ನು ಹೇಳ್ತಾನೆ, 9,000 ವರ್ಷಗಳ ಪರ್ಯಂತ ನಾನು ತಪಸ್ಸನ್ನು ಮಾಡಿ ವರವನ್ನ ಪಡೆದುಕೊಂಡಿದ್ದೇನೆ ನನಗೆ ಮಕ್ಕಳಾಗಬೇಕು ಅಂತ. ಆ ತಪಸ್ಸಿನ ಪ್ರಭಾವದಿಂದ ಈಗ ಹುಟ್ಟಿರತಕ್ಕಂಥವನು ರಾಮ, ಅವನು ಇನ್ನೂ ಚಿಕ್ಕವನಿದ್ದಾನೆ. ಅಂಥ ವ್ಯಕ್ತಿಯನ್ನು ನಾನು ದೂರ ಮಾಡಿಕೊಂಡ್ರೆ ನನಗೆ ಇನ್ನಿಲ್ಲದ ದುಃಖ ನನಗೆ ಕಾಡುತ್ತೆ. ಇಷ್ಟು ದಿವಸ ದುಃಖ ಅನುಭವಿಸಿದ್ದು ಸಾಕು, ಇನ್ನು ಈ ದುಃಖ ನನಗೆ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನ ದಶರಥ ವಿಶ್ವಾಮಿತ್ರರ ಮುಂದೆ ಹೇಳ್ತಾನೆ. ಅಂದ್ರೆ ರಾಮದೇವರು ಇದ್ದರೆ, ಪುತ್ರ ಇದ್ದರೆ ಸಂತೋಷ. ರಾಮದೇವರ ಅವತಾರ ಆಗೋಕ್ಕಿಂತ ಮುಂಚೆ ದಶರಥನಿಗೆ ಸುಖ ಇಲ್ಲ, ಮಕ್ಕಳಿಲ್ಲ ಅನ್ನೋ ಕೊರಗು ಕಾಡ್ತಾ ಇತ್ತು. ಈಗ ವಿಶ್ವಾಮಿತ್ರ ಋಷಿಗಳು ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತಂದಾಗ ಇನ್ನು ಪುತ್ರನ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣದಿಂದ ಮತ್ತೆ ದುಃಖ ಆಗ್ತಾ ಇದೆ, ಎಲ್ಲಿ ನನ್ನ ಪುತ್ರ ನನ್ನಿಂದ ದೂರ ಆಗ್ತಾನೋ ಅಂತ. ಹಾಗಾದ್ರೆ ಪುತ್ರನನ್ನ ದೂರ ಮಾಡಿಕೊಂಡಾಗ ದುಃಖ ಇದೆ. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಇದೇ ಅಭಿಪ್ರಾಯ ಇದೆ. ಹಾಗಾದ್ರೆ ಇಂತಹ ಪುತ್ರ ನಮಗೆ ಉತ್ಪತ್ತಿ ಆಗಬೇಕು. ಇದಾಗಬೇಕಾದ್ರೆ
ಯಾಗ ಮಾಡಿಸುವ ವ್ಯಕ್ತಿಗಳು ಹೇಗಿರಬೇಕು? ಯಾಜಕೋ ಬ್ರಹ್ಮನಂದನಃ. ಅವರನ್ನ ವಸಿಷ್ಠ ಋಷಿಗಳು ಅನ್ನೋ ಮಾತಲ್ಲಿ ಕರೆದಿಲ್ಲ. ನಾರಾಯಣ ಪಂಡಿತಾಚಾರ್ಯರು ಹೇಳುತ್ತಾರೆ ಬ್ರಹ್ಮನಂದನಃ. ಬ್ರಹ್ಮ ಅಂದ್ರೆ ಬ್ರಹ್ಮದೇವರು, ನಂದನ ಅಂದ್ರೆ ಮಗ, ಅಂದ್ರೆ ಬ್ರಹ್ಮಪುತ್ರರಾಗಿರತಕ್ಕಂಥ ವಸಿಷ್ಠ ಋಷಿಗಳು ಯಾಗವನ್ನು ಮಾಡಿಸಿದ್ದಾರೆ. ಅವರ ತಪಶಕ್ತಿಗೆ ಅನುಸಾರವಾಗಿ, ಅವರ ತಪಶಕ್ತಿಯ ಪ್ರಭಾವದಿಂದ ರಾಮದೇವರೇ ಅವತಾರ ಮಾಡಿದ್ದಾರೆ. ಅಂದ್ರೆ ಪರಮಾತ್ಮನೇ ತಾನು ಅವತಾರ ಮಾಡಿದ್ದಾನೆ. ಹಾಗಾದ್ರೆ ಬ್ರಹ್ಮನಂದನಃ ಅನ್ನುವುದರಿಂದ ನಮಗೆ ಸೂಚನೆ ಮಾಡ್ತಾ ಇರೋದೇನು ಅಂದ್ರೆ, ಬ್ರಹ್ಮನಂದನ, ಬ್ರಹ್ಮ ಅಂದ್ರೆ ಪರಮಾತ್ಮ, ನಂದ ಅಂದ್ರೆ ಸಂತೋಷ. ಅಂದ್ರೆ ಪರಮಾತ್ಮ ನಮ್ಮ ಜೊತೆಯಲ್ಲಿ ಬರಬೇಕು, ನಮ್ಮಲ್ಲಿ ಇದ್ದಾನೆ ಅನ್ನೋ ಅನುಸಂಧಾನ ತಿಳುವಳಿಕೆ ಬರಬೇಕು ಅಂದ್ರೆ ನಾವೇನ್ ಮಾಡಬೇಕು? ಬ್ರಹ್ಮನಾದ ಪರಮಾತ್ಮನನ್ನ ನಂದ ಅಂದ್ರೆ ಸಂತೋಷ ಪಡಿಸಬೇಕು. ಹೇಗೆ ಸಂತೋಷ ಪಡಿಸೋದು? ಅವನು ಹೇಳಿದ ರೀತಿಯಲ್ಲಿ ನಾವು ನಡೆದುಕೊಂಡಾಗ ಪರಮಾತ್ಮನಿಗೆ ಎಲ್ಲಿಲ್ಲದ ಸಂತೋಷ ಆಗುತ್ತೆ. ಇದು ಬ್ರಹ್ಮನಂದನ. ಅಥವಾ ಇನ್ನೊಂದರ್ಥ, ಬ್ರಹ್ಮ ನಂದಯತಿ ಬ್ರಹ್ಮನಂದನ, ಬ್ರಹ್ಮನನ್ನ ಸಂತೋಷಪಡಿಸುವಂತಹ ಕೆಲಸ. ಬ್ರಹ್ಮ ನಮ್ಮನ್ನ ಸಂತೋಷಪಡಿಸ್ತಾನೆ ಒಂದು ಅರ್ಥ. ಅಥವಾ ಬ್ರಹ್ಮನನ್ನ ನಾವು ಸಂತೋಷಪಡಿಸಬೇಕು. ಹೇಗೆ? ನಮ್ಮ ನಡವಳಿಕೆಯ ಮೂಲಕ. ನಮ್ಮ ನಡವಳಿಕೆ ಹೇಗಿದೆ ಅದರ ಮೇಲೆ ದೇವರ ಪ್ರೀತನಾಗ್ತಾನ, ಸಂತೋಷಗೊಳ್ತಾನ ಇಲ್ಲ ಅನ್ನೋದು ನಮಗೆ ನಿರ್ಧಾರ ಆಗುತ್ತೆ. ಹಾಗಾದ್ರೆ ಬ್ರಹ್ಮನಂದನ ಅನ್ನುವುದರ ಸೂಚನೆ ಏನು ಮಾಡಿದ್ದಾರೆ ಅಂದ್ರೆ, ರಾಮದೇವರ ಪ್ರಾದುರ್ಭಾವ ನಮ್ಮಲ್ಲಿ ಆಗಬೇಕಾದ್ರೆ ಯಾಜಕರು, ನಮ್ಮನ್ನ ಮುನ್ನಡೆಸ್ತಕ್ಕಂತಹ ವ್ಯಕ್ತಿಗಳು ಯಾರಿರಬೇಕು ಅಂದ್ರೆ ಬ್ರಹ್ಮನಂದನರಾಗಿರ್ಬೇಕು. ಇನ್ನೂ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ, ಬ್ರಹ್ಮನಂದನ, ಬ್ರಹ್ಮನಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು? ಗಾಯತ್ರಿ ಮಂತ್ರ. ಹಾಗಾದ್ರೆ ಒಬ್ಬ ಬ್ರಾಹ್ಮಣನಾದ ವ್ಯಕ್ತಿ ತಾನು ಏನು ಮಾಡಬೇಕು ಅಂದ್ರೆ, ತಾನು ಈ ದುರ್ಗತಿಯಿಂದ, ಈ ದುರವಸ್ಥೆಯಿಂದ, ಸಂಸಾರದಿಂದ ಬಿಡುಗಡೆಗೊಳ್ಳಬೇಕು, ದುಃಖದಿಂದ ತಾನು ಪಾರಾಗಬೇಕು ಅನ್ನೋದಾದ್ರೆ ಸರಿಯಾದ ಕ್ರಮದಲ್ಲಿ ಗಾಯತ್ರಿ ಜಪವನ್ನು ತಾನು ಮಾಡಬೇಕು. ಹಾಗಾದ್ರೆ ಇಂತಹ ಗಾಯತ್ರಿ ಜಪವನ್ನ ಯಾರು ಶುದ್ಧತೆಯಿಂದ ಸರಿಯಾದ ಕ್ರಮದಲ್ಲಿ ಮಾಡ್ತಾ ಇರ್ತಾರೆ ಅಂತಹವರ ಜೀವನದಲ್ಲಿ ರಾಮೋದಯ ಫಲಂ ತಸ್ಯ, ಅಪಾರವಾದ ಸಂತೋಷ. ರಾಮದೇವರೇ ಸಾಕ್ಷಾತ್ ತಾವು ಬಂದು ನಿಲ್ತಾರಂತೆ. ಇದಕ್ಕೆಲ್ಲ ನಾವು ಅನೇಕ ಉದಾಹರಣೆಗಳ, ಬ್ರಹ್ಮಜ್ಞಾನಿಗಳ ಉದಾಹರಣೆಯನ್ನು ನಾವು ಕಾಣ್ತೇವೆ. ಯಾದವಾರ್ಯರ ಕಥೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣವು ಅಂತ. ಕಳ್ಳರೆಲ್ಲ ಹೆದರಿ ಓಡಿದ್ದಾರಂತೆ. ಮುಂದುಗಡೆ ನರಸಿಂಹದೇವರು, ಹಿಂದುಗಡೆ ಕೃಷ್ಣ, ಆ ಕಡೆ ಆ ಬದಿಯಲ್ಲಿ ಈ ಬದಿಯಲ್ಲಿ ರಾಮ ಲಕ್ಷ್ಮಣರು ನಿಂತಿದ್ದಾರೆ. ಯಾಕೆ ನಿಂತಿದ್ದಾರೆ? ಬ್ರಹ್ಮನಂದನ. ಅವರು ನಂದನರಾದದ್ದರಿಂದ ಅವರಿಗೆ ರಾಮೋದಯ, ಯಾವ ದುಃಖ ಆಗಲಿಲ್ಲ, ಸಂತೋಷವಾಗಿದ್ದಾರೆ. ನನಗೆ ಇಷ್ಟೆಲ್ಲ ಬಡತನ ಇದೆ, ಉಣ್ಲಿಕ್ಕಿಲ್ಲ, ತಿನ್ಲಿಕ್ಕಿಲ್ಲ ಅನ್ನೋ ಒಂದೇ ಒಂದು ರೀತಿಯಾದ ಕೊರಗನ್ನು ನಾವು ಕಾಣಲಿಲ್ಲ. ಇವತ್ತು ಅವರ ಹೆಸರು ಹೇಳಿಕೊಂಡು ನಾವೆಲ್ಲ ಜೀವನ ನಡೆಸುವಂತಹ ರಾಯರು ಇದ್ದಾರೆ. ಮಂತ್ರಾಲಯ ಪ್ರಭುಗಳ ಜೀವನದಲ್ಲಿ ಕಷ್ಟಪಟ್ಟಷ್ಟು ಬಹುಶಃ ಯಾರೂ ಜೀವನದಲ್ಲಿ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕಷ್ಟ ಇದ್ದರೂ ಒಂದೇ ಒಂದು ದಿವಸ ಅವರ ಮುಖದಲ್ಲಿ ಚಿಂತೆ ಅನ್ನೋದಿರಲಿಲ್ಲ. ಯಾಕೆ ಅಂದ್ರೆ, ನನ್ನನ್ನ ನೋಡಿಕೊಳ್ಳುವಂತಹ ದೇವರಿದ್ದಾನಲ್ಲ, ನನಗೆ ಕೊಡಬೇಕು ಅಂತಿದ್ರೆ ತಾನು ಕೊಟ್ಟೇ ಕೊಡ್ತಾನೆ. ಇವತ್ತು ಅವರ ಹೆಸರು ಹೇಳಿದ್ರೆ ಸಾಕು. ಇವತ್ತು ರಾಯರ ಬೃಂದಾವನ ಇದೆ, ರಾಯರ ಮಠ ಇದೆ ಅಂತ ಹೇಳಿದ್ರೆ ಸಾಕು. ಅದು ಎಂತಹ ತುಂಬಾ ಯಾವ ನಿರ್ಬಿಡವಾದ ಜನವೇ ಇಲ್ಲದೆ ಇರತಕ್ಕಂತಹ ಪ್ರದೇಶವಾಗಿದ್ದು ಕೂಡ ಅಲ್ಲಿ ಜನರು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟು ಮಹತ್ವ ಅವರಿಗೆ ಬಂದಿದ್ದು ಯಾಕೆ? ರಾಮೋದಯ. ಅವರ ಹೆಸರು ಹೇಳಿದ ಕೂಡಲೇ ನಮಗೆ ರಾಮೋದಯ ಅಂದ್ರೆ ಸಂತೋಷ ಆಗತ್ತೆ, ಜೊತೆಗೆ ಪರಮಾತ್ಮನ ಅನುಗ್ರಹವೂ ಆಗತ್ತೆ. ಯಾಕೆ? ಕಾರಣ ಏನು ಅಂದ್ರೆ, ಅವರು ನಂದನರು. ಬ್ರಹ್ಮನನ್ನ ಸಂತೋಷಪಡಿಸಿದವರು. ಯಾರು ಪರಮಾತ್ಮನನ್ನ ಸಂತೋಷಪಡಿಸ್ತಾರೆ ಅವರ ಜೀವನದಲ್ಲಿ ಯಾವುದೇ ರೀತಿಯಾದ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಅದರಿಂದ ಅವರಿಗೆ ದುಃಖ ಆಗೋದಿಲ್ಲ, ಇನ್ನಷ್ಟು ಸುಖವೇ ಅವರಿಗಾಗತ್ತೆ. ಇಂತಹ ಒಂದು ಮಾತನ್ನ ತಿಳಿಸ್ಲಿಕ್ಕೆ, ಈ ವಿಚಾರವನ್ನು ನಾವು ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ ಈ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಯಜಮಾನೋ ದಶರಥ, 16 ದಿಕ್ಕುಗಳಲ್ಲಿ ಸಂಚಾರ ಮಾಡತಕ್ಕಂಥ ನಾವು ಏನು ಮಾಡಬೇಕು? ಬ್ರಹ್ಮನಂದನರ ಸಾರಥ್ಯದಲ್ಲಿ ಯಾಗವನ್ನು ಮಾಡಬೇಕು. ಅದು ಎಂತಹ ಯಾಗ?
ರಾಮೋದಯ ಫಲಂ ತಸ್ಯ. ಯಾವ ಯಾಗವನ್ನ ಮಾಡಿದರೆ ನಮಗೆ ಸಂತೋಷ ಆಗತ್ತೆ, ಜೊತೆಯಲ್ಲಿ ಪರಮಾತ್ಮನ ಅರಿವು ನಮಗೆ ಮೂಡಲಿಕ್ಕೆ ಸಾಧ್ಯತೆ ಇದೆ, ಅಂತಹ ಯಾಗವನ್ನ ಮಾಡಿದ್ರೆ ಕೋನು ವರ್ಣಯತಿ ತಂ ಕ್ರತುಂ. ಅಂತಹ ವಿಚಾರವನ್ನ ಬ್ರಹ್ಮದೇವರು ಪ್ರಸ್ತಾಪ ಮಾಡ್ತಾರೆ. ನನ್ನ ಶಿಷ್ಯ ಇಂಥ ವ್ಯಕ್ತಿ ರಾಮನನ್ನ ಪರಮಾತ್ಮನನ್ನ ಸಂತೋಷಪಡಿಸಿದ್ದಾನೆ ಅಂತ ಹೇಳಿ ಅವರು ಕೊಂಡಾಡ್ತಾರಂತೆ. ಕೋನು ವರ್ಣಯತಿ ಅಂದ್ರೆ ಯಾರು ಕೊಂಡಾಡ್ತಾರೆ ಅನ್ನೋ ಒಂದು ಅರ್ಥ. ಆದರೆ ಈ ರೀತಿಯಾದ ವಿಚಾರಗಳನ್ನ ಮಾಡಿದರೆ ಕಹ ಅನುವರ್ಣಯತಿ ಅಂದ್ರೆ ಬ್ರಹ್ಮದೇವರೇ ಅದನ್ನು ವರ್ಣನೆಯನ್ನು ಮಾಡುತ್ತಾರೆ. ಅಷ್ಟು ನಾವು ಮಾಡಿರ್ತಕ್ಕಂಥ ಸಾಧನೆಯನ್ನ ಬ್ರಹ್ಮದೇವರು ದೇವರ ಮುಂದೆ ಹೇಳ್ತಾರೆ. ದೀನಂ ದೂನಂ ಏನಂ ಕ್ಷಮಸ್ವ ಅಂತ. ವಾಯುದೇವರೇ ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದು. ನಮ್ಮ ಕರ್ಮಗಳನ್ನೆಲ್ಲ ಏನಾದರೂ ಸಮರ್ಪಣೆ ಮಾಡಬೇಕು ಅಂತಿದ್ರೆ ಪ್ರಾಣದೇವರ ಮೂಲಕವೇನೆ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿಯೇನೆ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳೋದು. ಹಾಗಾದ್ರೆ ಈ ರೀತಿಯಾದ ರಾಮದೇವರ ಉತ್ಪತ್ತಿ ಆಗಿದೆ ಅಂತಾದರೆ ಅಂಥ ವಿಚಾರಗಳನ್ನ ಬ್ರಹ್ಮದೇವರು ತಾವು ಕೊಂಡಾಡಿ ದೇವರ ಮುಂದೆ ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡಿ ನಮಗೆ ಶಾಶ್ವತವಾದ ರಾಮೋದಯ ಆಗುವಂತೆ ನಮಗೆ ವ್ಯವಸ್ಥೆಯನ್ನು ಮಾಡುತ್ತಾರೆ. ಹಾಗಾದರೆ ನಾವು ದಶರಥನಂತೆ ನಡೆದುಕೊಳ್ಳಬೇಕು ಅನ್ನೋ ವಿಚಾರವನ್ನ ತಿಳಿಸ್ತಾ ಆ ಘಟನೆಯನ್ನ ಯಾಕೆ ದಾಖಲೆ ಮಾಡಿದ್ದಾರೆ ಅಂದ್ರೆ ಈ ಕಾರಣದಿಂದ. ಒಂದು ರಾಮದೇವರ ಪ್ರಾದುರ್ಭಾವ ಆಗಿದೆ ಅನ್ನೋ ಘಟನೆಯನ್ನ ಮೆಲುಕು ಹಾಕಬೇಕು, ಅದರಿಂದ ನಮ್ಮ ಪಾಪಗಳ ಪರಿಹಾರ ಆಗತ್ತೆ ಒಂದು ಹಂತ. ಅದರ ಜೊತೆಗೆ ನಮ್ಮ ಕರ್ತವ್ಯ ಏನು, ನಾವು ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ಕೂಡ ತಿಳಿಸ್ಲಿಕ್ಕೆ ಆ ಯಾಗದ ಘಟನೆಯನ್ನು ತಿಳಿಸುವ ಮೂಲಕ ಆ ಶ್ಲೋಕದಲ್ಲಿ ಹೇಳ್ತಾರೆ. ಯಜಮಾನೋ ದಶರಥ ಯಾಜಕೋ ಬ್ರಹ್ಮನಂದನ ರಾಮೋದಯ ಫಲಂ ತಸ್ಯ ಕೋನು ವರ್ಣಯತಿ ತಂ ಕ್ರತುಂ. ಅಂತಹ ಅದ್ಭುತವಾದ ಯಾಗವನ್ನ ದಶರಥ ಮಾಡಿ ತಾನು ರಾಮದೇವರನ್ನು ಪಡೆದುಕೊಂಡಿದ್ದಾನೆ ಅನ್ನೋ ಒಂದು ವಿಚಾರವನ್ನ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾ ಇದ್ದಾರೆ. ಇದು ಒಂದು ಘಟ್ಟ. ಇದಾದ ಮೇಲೆ ರಾವಣನ ವಿಚಾರವನ್ನು ತಿಳಿಸ್ತಾರೆ. ಇಲ್ಲಿ ಎರಡೂ ಕಡೆ ಒಬ್ಬ ವ್ಯಕ್ತಿ 10 ದಿಕ್ಕಲ್ಲೂ ರಥವನ್ನು ಓಡಿಸುವ ಶಕ್ತಿ ಇರುವವನು, ಇನ್ನೊಬ್ಬ ವ್ಯಕ್ತಿ 10 ತಲೆಗಳಿರುವಂಥವನು. ಹಾಗಾದರೆ ಇಬ್ಬರ ಘಟನೆಯನ್ನ ತೋರಿಸಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ, ಇದರಲ್ಲಿ ಯಾವ ರೀತಿ ನೀವು ನಡೆದುಕೊಳ್ಳಬೇಕು ನಿಮಗೆ ಬಿಟ್ಟಿದ್ದು. ಮುಂದೆ ರಾವಣನ ವಿಚಾರಗಳನ್ನೆಲ್ಲ ತಿಳಿಸ್ತಾರೆ, ಹೇಗಿದ್ದ ಅವನು ಅಂತ. ಹಾಗಾದ್ರೆ ನಾವು ಹೇಗೆ ಇರಬೇಕು ಅನ್ನೋದನ್ನ ನಮ್ಮ ಹಿರಿಯರು ಯಾರು ನಿರ್ಬಂಧ ಮಾಡಲಿಲ್ಲ. 2 ದಾರಿ ಇದೆ, ನಿಮಗೆ ಯಾವುದು ಬೇಕೋ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ ನಮಗೆ ಬಿಟ್ಟಿದ್ದಾರೆ. ನಾವು ಯಾವ ದಾರಿಯಲ್ಲಿ ಹೋಗ್ತೀವೋ ಅದಕ್ಕೆ ಸರಿಯಾದ ಫಲವನ್ನು, ಆ ಗುರಿಯನ್ನು ನಾವು ತಲುಪ್ತೇವೆ. ಹಾಗಾದ್ರೆ ಒಬ್ಬ ದಶರಥನ ದಾರಿ ಒಂದಾದರೆ ರಾವಣನ ದಾರಿ ಇನ್ನೊಂದಾಗಿದೆ, ಇದಕ್ಕೆ ವಿರುದ್ಧವಾದ ದಾರಿ. ಹಾಗಾದ್ರೆ 2 ದಾರಿಗಳನ್ನ ನಾರಾಯಣ ಪಂಡಿತಾಚಾರ್ಯರು ನಮಗೆ ದಾಖಲಿಸಿ 2 ದಾರಿ ಇದೆ, ಯಥೇಚ್ಛಸಿ ತಥಾಕುರು, ನಿಮಗೆ ಯಾವುದು ಬೇಕೋ ಆ ದಾರಿಯಲ್ಲಿ ನೀವು ಸಾಗ್ರಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ರಾವಣನ ದಾರಿ ಎಂಥದ್ದು? ಇದು ದಶರಥನ ದಾರಿ ಬ್ರಹ್ಮನಂದನರ ಸಾರಥ್ಯದಲ್ಲಿ ರಾಮದೇವರೇ ಸಿಗುವಂತಹ ಒಂದು ಯಾಗವನ್ನ ಮಾಡಿ ಬ್ರಹ್ಮದೇವರೇ ಹೊಗಳುವಂತಹ ಒಂದು ಅದ್ಭುತವಾದ ಯಾಗವನ್ನ ದಶರಥ ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ದಶರಥ. ಇದು ಒಂದು ದಾರಿ. ಆದರೆ ಎಲ್ಲರಿಗೂ ಕಂಟಕಪ್ರಾಯನಾಗಿ ಎಲ್ಲರಿಗೂ ತೊಂದರೆಯನ್ನು ಕೊಡುತ್ತಾ ಎಲ್ಲವನ್ನೂ ನಾಶ ಮಾಡಿ ಕೊನೆಗೆ ತಾನೂ ನಾಶ ಆಗಿದ್ದಲ್ಲದೆ ತನ್ನವರನ್ನೂ ನಾಶ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ರಾವಣ. ಹಾಗಾದ್ರೆ 2 ದಾರಿಗಳಿದೆ, ನೀವು ಯಾವುದನ್ನ ನೀವು ಆಯ್ಕೆ ಮಾಡಿಕೊಳ್ತಾರೆ ನಿಮಗೆ ಬಿಟ್ಟಿತ್ತು ಅಂತ ನಮಗೆ ಒಂದು ಆಯ್ಕೆಯನ್ನು ಕೊಟ್ಟು ಆ 2 ಘಟನೆಗಳನ್ನು ದಾಖಲೆ ಮಾಡಿದ್ದಾರೆ. ಹಾಗಾದ್ರೆ ರಾವಣನ ವಿಚಾರಗಳು ಏನು, ಅವನು ಏನನ್ನ ಮಾಡಿದ್ದಾನೆ, ಯಾಕೆ ಲೋಕಕಂಟಕನಾದ, ಅವನನ್ನು ಎಲ್ಲರೂ ದ್ವೇಷ ಮಾಡಲಿಕ್ಕೆ ಕಾರಣ ಏನು ಮುಂತಾದ ವಿಚಾರಗಳನ್ನ ನಾರಾಯಣ ಪಂಡಿತಾಚಾರ್ಯರು ತಿಳಿಸುವವರಿದ್ದಾರೆ. ಅದನ್ನ ಮುಂದಿನ ಪ್ರವಚನದಲ್ಲಿ ಗಮನ ಹರಿಸೋಣ ಅಂತ ಹೇಳ್ತಾ 4 ವಾಕ್ಯಸಮಗಳನ್ನು ಪರಮಾತ್ಮನ ಅಡಿದಾವರೆಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ